ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ರಾಕೇಶ್ ಕಿರಣ್ ಎಸ್. ವಿದ್ಯಾರ್ಥಿಗಳೇ, ಭಾರತ ಒಂದು ಸಾರ್ವಭೌಮ ರಾಷ್ಟ್ರ, ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವಂಥದ್ದಾಗಿದೆ. ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಷ್ಟ್ರವಾಗಿ 2ನೇ ಸ್ಥಾನದಲ್ಲಿರುವಂತಹ ರಾಷ್ಟ್ರವಾಗಿ ನಾವು ನೋಡ್ತಾ ಇದ್ದೇವಲ್ವಾ. ಭಾರತ ಅನೇಕ ರೀತಿಯ ಸಂಸ್ಕೃತಿ, ಅನೇಕ ರೀತಿಯ ಭಾಷೆ, ಧರ್ಮ, ಜಾತಿ ಹೀಗೆ ಅನೇಕ ರೀತಿಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವಂತಹ ರಾಷ್ಟ್ರವಾಗಿದೆ. ಹಾಗಾದರೆ ಇಂಥ ಒಂದು ಬೃಹತ್ ಪ್ರಮಾಣದ ವೈವಿಧ್ಯತೆಗೊಳ್ಳಿರ್ತಕ್ಕಂತಹ ರಾಷ್ಟ್ರದ ಒಂದು ಆಡಳಿತ ವ್ಯವಸ್ಥೆ ಅಷ್ಟು ಸುಲಭದ ಮಾತಲ್ಲ. ಕಳೆದ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತಾ ಹೋಗಿದ್ದೇವೆ, ಸಂವಿಧಾನ ರಚನೆ ಎನ್ನುವಂಥದ್ದು ಎಷ್ಟು ಬೃಹತ್ ಪ್ರಮಾಣದ ಅವಧಿ ತೆಗೆದುಕೊಂಡಿದೆ, ಯಾವ ಯಾವ ಅಂಶಗಳನ್ನು ಒಳಗೊಂಡಿದೆ, ನಮ್ಮ ದೇಶದ ಸಂವಿಧಾನ ಹೇಗಿರಬೇಕು ಎನ್ನುವಂಥದ್ರ ಮಟ್ಟಿಗೆ ಅದನ್ನು ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋದ್ವಿ. ಹಾಗೆ ಸಂವಿಧಾನ ಲಕ್ಷಣಗಳನ್ನು ನೋಡ್ತಾ ಹೋದ್ವಿ. ಆ ಸಂವಿಧಾನ ಲಕ್ಷಣಗಳು ಭಾರತದ ಆಡಳಿತ ವ್ಯವಸ್ಥೆಯ ಬಗ್ಗಿನ ಲಕ್ಷಣಗಳನ್ನು ತಿಳಿಸುತ್ತದೆ. ದ್ವಿಸರ್ಕಾರ ಪದ್ಧತಿ ಆಗಿರ್ಬೋದು, ಅಥವಾ ಈ ಒಂದು ಸಂಯುಕ್ತ ಪದ್ಧತಿ ಆಗಿರ್ಬೋದು, ಗಣತಂತ್ರ ವ್ಯವಸ್ಥೆ ಆಗಿರ್ಬೋದು, ಏಕ ಪೌರತ್ವ ಪದ್ಧತಿ ಆಗಿರ್ತಕ್ಕಂಥದ್ದಿರ್ಬೋದು, ಬಹುಪಕ್ಷ ಪದ್ಧತಿಯಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಅಲ್ವಾ. ಹಾಗಾದರೆ ಭಾರತ ಆಡಳಿತ ವ್ಯವಸ್ಥೆಯನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ರೀತಿ ಕೂಡ ಹೇಗಿದೆ, ಹೇಗೆ ಇಲ್ಲಿ ರಾಜಕೀಯವಾಗಿ ಆಡಳಿತಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಒಳಗೊಂಡಿರುವಂಥದ್ದು ಅಂತೇಳಿ ತಿಳ್ಕೋಬೇಕಲ್ವಾ. ಹಾಗಾದರೆ ಪ್ರಸ್ತುತ ಈ ಅವಧಿಯಲ್ಲಿ ಭಾರತ ಯಾವ ರೀತಿಯ ಆಡಳಿತ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಒಳಗೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಎನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಆ ಒಂದು ಅಧ್ಯಾಯವೇ ಕೇಂದ್ರ ಸರ್ಕಾರ ಅನ್ನುವಂಥ ಅಧ್ಯಾಯದಲ್ಲಿ ಇವತ್ತಿನ ದಿವಸ ಈ ಅವಧಿಯಲ್ಲಿ ಭಾರತದ ಒಂದು ಕೇಂದ್ರ ಸರ್ಕಾರ ಹೇಗೆ ರಚನೆಯಾಗುತ್ತೆ, ಅದರ ಆಡಳಿತದ ವಿಭಾಗಗಳು, ಆ ಒಂದು ವಿಭಾಗಗಳಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಬಗೆಗಿನ ಒಂದು ಚಿತ್ರಣಗಳನ್ನು ನಾವು ನೋಡ್ತಾ ಹೋಗಬಹುದಾಗಿದೆ. ಹಾಗಾದರೆ ಕೇಂದ್ರ ಸರ್ಕಾರ ವ್ಯವಸ್ಥೆ ಅಂತ ಹೇಳಿದ ತಕ್ಷಣ ಹಾಗಾದರೆ ಭಾರತ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ರಾಜಕೀಯ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಒಳಗೊಂಡಿದೆ ಎನ್ನುವಂಥದ್ದನ್ನು ನಾವು ತಿಳ್ಕೋಬೇಕಲ್ವಾ. ನಾವು ನೋಡ್ತಾ ಹೋಗ್ತೀವಿ, ಭಾರತ ಒಂದು ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂತಹ ರಾಷ್ಟ್ರವಾಗಿದೆ. ಹಾಗಾಗಿ ಆಡಳಿತ ಹೇಗೆ ವಿಭಜನೆ ಆಗಬೇಕು ಅನ್ನುವಂಥದ್ದನ್ನ ನಾವು ತುಂಬಾ ಮಹತ್ವಪೂರ್ಣವಾಗಿ ಗಮನಿಸಬೇಕಾಗುತ್ತೆ. ಅದೇ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳಲ್ಲಾದರೆ ಏಕಾತ್ಮಕವಾಗಿರ್ತಕ್ಕಂತಹ ಸರ್ಕಾರ ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಕೇಂದ್ರ ಸರ್ಕಾರ ಆಡಳಿತವನ್ನು ನಡೆಸುತ್ತೆ, ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಅಧೀನಕ್ಕೊಳಪಟ್ಟಿರ್ತವೆ. ಎಲ್ಲಿ? ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳಲ್ಲಿ ನಾವು ನೋಡ್ತಾ ಹೋದಾಗ. ಅದೇ ರೀತಿಯಲ್ಲಿ ಅಮೇರಿಕಾ ಆಗಿರ್ಬೋದು, ಸ್ವಿಟ್ಜರ್ಲೆಂಡ್ಗಳಲ್ಲಾಗಿರ್ಬೋದು, ಅದೇ ರೀತಿಯಲ್ಲಿ ಈ ಒಂದು ಸಂಯುಕ್ತ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥದ್ದಾಗಿ ನೋಡ್ತೀವಿ. ಅಮೇರಿಕಾ ಮತ್ತು ಸ್ವಿಟ್ಜರ್ಲೆಂಡ್ಗಳಲ್ಲಿ ಸಂಯುಕ್ತ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಅಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಭಿಮುಖವಾಗಿರುವಂತಹ ರೀತಿಯ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತವೆ. ಆದರೆ ಭಾರತದಲ್ಲಿ ಈ ಕಡೆ ಏಕಾತ್ಮಕವಾಗಿಯೂ ಇರದೆ ಸಂಯುಕ್ತವಾಗಿಯೂ ಕೂಡ ಇರದೇ ಇರುವಂತಹ ರೀತಿಯ ಒಂದು ಉತ್ತಮ ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಕೇಂದ್ರ ಸರ್ಕಾರವಿದೆ, ಆಯಾ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಕೂಡ ಕಾರ್ಯನಿರ್ವಹಿಸುತ್ತವೆ. ಹಲವಾರು ವಿಷಯವನ್ನಾಗಿ ವಿಭಜನೆ ಮಾಡಲಾಗಿದೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿ. ಅದಕ್ಕನುಗುಣವಾಗಿರತಕ್ಕಂಥ ರೀತಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಕೆಲವು ವಿಚಾರಗಳಲ್ಲಿ ಆಡಳಿತ ನಡೆಸ್ತವೆ, ಕೆಲವು ವಿಚಾರಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿಯೇ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತವೆ. ತುರ್ತು ಪರಿಸ್ಥಿತಿಗಳ ಸಂದರ್ಭಗಳಲ್ಲಿ ಇಡೀ ರಾಷ್ಟ್ರದ ಆಡಳಿತ ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋದರೆ ಅದು ಕೇಂದ್ರ ಸರ್ಕಾರಕ್ಕೆ ವರ್ಗಾವಣೆಯಾಗುವಂತಹ ರೀತಿ. ಈ ರೀತಿ ಇರೋದ್ರಿಂದ ಭಾರತದ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋದಾಗ ಅದು ಅರೆ ಸಂಯುಕ್ತ ವ್ಯವಸ್ಥೆಯಲ್ಲಿದೆ. ಸಂಪೂರ್ಣವಾಗಿ ವಿಭಜನೆಯೂ ಆಗಿಲ್ಲ, ಸಂಪೂರ್ಣವಾಗಿ ಹೊಂದಾಣಿಕೆಯಾಗಿಯೂ ಇರದೆ ಅದರದ್ದೇ ಆದಂತಹ ರೀತಿಯ ವಿಷಯಗಳ ಆಡಳಿತ ಬಂದಾಗ ಅವುಗಳು ಎರಡೂ ಕೂಡ ಜಂಟಿಯಾಗಿ ಕಾರ್ಯನಿರ್ವಹಿಸ್ತವೆ, ಎರಡು ಪ್ರತ್ಯೇಕವಾಗಿಯೂ ಕಾರ್ಯನಿರ್ವಹಿಸ್ತವೆ. ಹಾಗೆ ಆಡಳಿತ ಚುಕ್ಕಾಣಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೂ ಬರುವಂತಹ ಅವಕಾಶಗಳು ಇರುವಂತಹ ರೀತಿಯಲ್ಲಿ ಅರೆ ಸಂಯುಕ್ತ ಪದ್ಧತಿಯಲ್ಲಿ ನಮ್ಮ ಭಾರತದ ಒಂದು ಸರ್ಕಾರ ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋಗಬಹುದಾಗಿದೆ. ಇನ್ನು ಆಡಳಿತ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಹೋದಾಗ ಅದನ್ನು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳಾಗಿ ಆಡಳಿತವನ್ನು ಸುಲಭಗೊಳಿಸೋದಕ್ಕೋಸ್ಕರ ವಿಭಜನೆ ಮಾಡಲಾಗಿದೆ.
ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗವಾಗಿ ಇಡೀ ಆಡಳಿತ ವ್ಯವಸ್ಥೆಯನ್ನು ವಿಭಜನೆ ಮಾಡಲಾಗಿದೆ. ಅದರಲ್ಲಿ ಇವತ್ತಿನ ದಿವಸ ಕೇಂದ್ರ ಶಾಸಕಾಂಗದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕೇಂದ್ರ ಶಾಸಕಾಂಗ ಅಂದ್ರೆ ಇಡೀ ರಾಷ್ಟ್ರದ ವ್ಯಾಪ್ತಿಗೊಳಪಟ್ಟಿರುವಂತಹ ಶಾಸನಗಳನ್ನು ರಚಿಸುವಂತಹ ಒಂದು ಅಂಗ. ಇಲ್ಲಿ ಹೆಸರೇನಿರುತ್ತೆ ಶಾಸಕ ಅಂಗ. ಶಾಸನಗಳನ್ನ, ಮಸೂದೆಗಳನ್ನ ರಚಿಸುವಂತಹ ಒಂದು ಅಂಗವಾಗಿರುತ್ತೆ. ಅದನ್ನೇ ಸಂಸತ್ತು ಅಂತ ಹೇಳಿ ಕರಿತಾ ಹೋಗ್ತೇವೆ. ಕೇಂದ್ರ ಸಂಸತ್ತು ಅನ್ನುವಂತಹ ರೀತಿಯಲ್ಲಿ ಗುರುತಿಸಿರುವಂತದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಒಂದು ಕೇಂದ್ರ ಶಾಸಕಾಂಗದಲ್ಲಿ ನಾವು ನೋಡ್ತಾ ಹೋದಾಗ ಭಾರತ ಸಂಸದೀಯ ಮಾದರಿಯ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿದೆ. ಸಂಸದೀಯ ಸರ್ಕಾರ ಪದ್ಧತಿಯನ್ನು ಒಳಗೊಂಡಿರ್ತಕ್ಕಂಥ ರೀತಿಯಲ್ಲಿ ಇರೋದ್ರಿಂದಲೇ ನಾವು ಸಂಸತ್ತು ಅಂತ ಹೇಳಿ ಕರೀತಾ ಇರುವಂತದ್ದಿದೆ. ನೋಡ್ರಾಗ ನಮ್ಮ ಭಾರತದ ಸಂವಿಧಾನದ 79ನೇ ವಿಧಿಯ ಪ್ರಕಾರ, ಭಾರತ ಸಂವಿಧಾನದ 79ನೇ ವಿಧಿಯ ಪ್ರಕಾರವಾಗಿ ಕೇಂದ್ರ ಶಾಸಕಾಂಗವನ್ನ ಅಥವಾ ಸಂಸತ್ತನ್ನು ರಚಿಸಿಕೊಳ್ಳಲಿಕ್ಕೆ ನಮಗೆ ಅವಕಾಶವನ್ನ ನೀಡಿರುವಂತಹದ್ದಾಗಿದೆ. ಅದರ ಪ್ರಕಾರವಾಗಿಯೇ ನಾವು ನಮ್ಮ ಒಂದು ರಾಷ್ಟ್ರದ ಸಂಸತ್ತನ್ನ ಅಥವಾ ಶಾಸಕಾಂಗವನ್ನ ರಚಿಸಿಕೊಂಡಿರುವಂತದ್ದನ್ನು ನೋಡ್ತೀವಿ. ಸಂಸತ್ತು ದ್ವಿಸದನ ಪದ್ಧತಿಯನ್ನು ಒಳಗೊಂಡಿದೆ. ನಮ್ಮ ಶಾಸಕಾಂಗ ಅಥವಾ ಸಂಸತ್ತು ದ್ವಿಸದನ ಪದ್ಧತಿಗಳನ್ನು ಒಳಗೊಂಡಿರುವಂತಹದ್ದಾಗಿದೆ. ಎರಡು ಅಂಗಗಳಾಗಿ ಮತ್ತೆ ಅದನ್ನ ವಿಭಜನೆ ಮಾಡಿರುವಂತಹ ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ. ಯಾವ ರೀತಿಯಲ್ಲಿ ನೋಡಿ, ಮೇಲ್ಮನೆ ರಾಜ್ಯಸಭೆ ಅಂತ ಹೇಳ್ತೀವಿ. ಮೇಲ್ಮನೆಯನ್ನ ರಾಜ್ಯಸಭೆಯಾಗಿ ಒಂದು ಸದನ, ಮತ್ತೊಂದು ಸದನ ಕೆಳಮನೆಯಾಗಿ ಲೋಕಸಭೆಯನ್ನ ನಾವು ಗುರುತಿಸ್ತಾ ಹೋಗ್ತೇವೆ. ಕೇಂದ್ರದ ಸಂಸತ್ತಿನ ಎರಡು ಸದನಗಳಾವು, ಒಂದು ರಾಜ್ಯಸಭೆ, ಮತ್ತೊಂದು ಲೋಕಸಭೆ. ರಾಜ್ಯಸಭೆಯನ್ನ ಮೇಲ್ಮನೆ ಅಂತ, ಲೋಕಸಭೆಯನ್ನ ಕೆಳಮನೆ ಅಂತೇಳಿ ದ್ವಿಸದನ ಪದ್ಧತಿಯನ್ನು ಒಳಗೊಂಡಿರುವಂತಹ ಸಂಸತ್ತನ್ನು ನಾವು ಭಾರತದಲ್ಲಿ ನೋಡಲಿಕ್ಕೆ ಅವಕಾಶ ಇದೆ. ಸರಿಯಾಗಿ ಗಮನಿಸಿಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಈ ಅಂಶಗಳನ್ನು ಬರೆದಿಟ್ಕೊಳ್ಳಿ. ಅಂತಿಮದವರಿಗೂ ಕೂಡ ಈ ಒಂದು ಅಂಶಗಳು ನಿಮಗೆ ಬೇಕಾಗುತ್ತೆ. ನೋಡಿ, ಸಂಸತ್ತಿನ ಎರಡೂ ಸದನಗಳೆಂದರೆ ರಾಜ್ಯಸಭೆ ಮತ್ತು ಲೋಕಸಭೆ ಅಂತೇಳಿ ಕರೀತಾ ಹೋಗ್ತೇವೆ. ಯಥಾಸ್ಥಿತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರಗಳಲ್ಲೂ ಕೂಡ ಮೇಲ್ಮನೆ ಮತ್ತು ಕೆಳಮನೆಗಳು ಬರ್ತವೆ. ರಾಜ್ಯ ಸರ್ಕಾರಗಳಲ್ಲಿ ಮೇಲ್ಮನೆಯನ್ನ ವಿಧಾನ ಪರಿಷತ್ ಅಂತೀವಿ, ಕೆಳಮನೆಯನ್ನ ವಿಧಾನಸಭೆ ಅಂತ ಕರೀತಾ ಹೋಗುವಂತನ್ನ ಮುಂದಿನ ಅಧ್ಯಾಯದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಹಾಗಾದರೆ ಇಲ್ಲಿ ನಾವು ಮೊದಲು ಈ ಒಂದು ಕೇಂದ್ರ ಸಂಸತ್ತಿನ ಮೇಲ್ಮನೆಯಾಗಿರುವಂತಹ ರಾಜ್ಯಸಭೆಯ ಬಗ್ಗೆ ನೋಡೋಣ. ರಾಜ್ಯಸಭೆ ನಮ್ಮ ಕೇಂದ್ರ ಸರ್ಕಾರದ ಸಂಸದೀಯ ಮಾದರಿಯ ಸರ್ಕಾರದ ದ್ವಿಸದನ ಪದ್ಧತಿಯಲ್ಲಿನ ಮೇಲ್ಮನೆಯಾಗಿದೆ. ಸರಿಯಾಗಿ ನೆನಪಿಟ್ಕೊಳ್ಳಿ. ಇದನ್ನ ಮೇಲ್ಮನೆ ಅಂತ ಹೇಳಿ ಕರಿತೀವಿ. ಹಿರಿಯರ ಸದನ ಅಂತ ಹೇಳ್ತಕ್ಕಂಥದ್ದು ಕೂಡ ಇರುವಂತದ್ದಿದೆ. ಇಲ್ಲಿ ಹಿರಿಯರಿಂದಲೇ ಆವೃತವಾಗಿರುವಂತದ್ದು ಅಂತೇಳಿ ಗುರುತಿಸಿರುವಂತದ್ದಾಗಿದೆ. ಹಾಗೆ ಕಿರಿಯರು ಇರೋದಿಲ್ವಾ, ಇಲ್ಲಿ ಹಿರಿಯರ ಸದನ ಅನ್ನುವಂಥ ರೀತಿ ಗೌರವಾನ್ವಿತವಾಗಿ ಇದನ್ನ ಕರೆಯುವಂತದ್ದಿದೆ. ನಂತರ ಇದನ್ನ ಕಾಯಂ ಸದನ ಅಂತೇಳಿ ಕೂಡ ಕರೆಯುವಂತದ್ದಿದೆ. ಕಾರಣ, ಕಾಯಂ ಸದನ ಅಂತ ಯಾಕೆ ಕರಿತೀವಿ ರಾಜ್ಯಸಭೆಯನ್ನ ಅಂದ್ರೆ, ಇದು ಯಾವುದೇ ಕಾರಣಕ್ಕೂ ವಿಸರ್ಜಿತವಾಗುವುದಿಲ್ಲ, ವಿಸರ್ಜನೆಗೊಳಪಡುವುದಿಲ್ಲ ಅಥವಾ ಸಂಪೂರ್ಣವಾಗಿ ಖಾಲಿಯಾಗುವುದಿಲ್ಲ. ಯಾವುದೇ ಕಾರಣಕ್ಕೂ ಇದು ಸದಸ್ಯರಿಲ್ಲದೆ ಇರುವಂತಹ ಸ್ಥಿತಿ ಉದ್ಭವ ಆಗುವುದಿಲ್ಲ. ಹಾಗಾಗಿ ಇದನ್ನ ಕಾಯಂ ಸದನ ಅಂತ ಕರೀತೀವಿ. ಆದರೆ ಲೋಕಸಭೆ ಅವಧಿ ಮುಗಿದ ನಂತರ ಎಲ್ಲಾ ಸದಸ್ಯರ ಅವಧಿ ಮುಗಿದೋಗುತ್ತೆ, ಖಾಲಿಯಾಗುತ್ತೆ, ಚುನಾವಣೆ ಆಗುತ್ತೆ, ಮತ್ತೆ ಲೋಕಸಭೆ ತುಂಬಿ ಹೋಗುತ್ತೆ. ಆದರೆ ರಾಜ್ಯಸಭೆಯಲ್ಲಿ ಬದಲಾವಣೆಗಳಾದರೂ ಕೂಡ ಸದಸ್ಯರಿದ್ದೇ ಇರ್ತಾರೆ ಉಳಿದವರು. ಹಾಗಾಗಿ ಇದನ್ನ ಕಾಯಂ ಸದನ ಅಂತೇಳಿ ಕರೀತಾ ಹೋಗ್ತೀವಿ. ಮೇಲ್ಮನೆ, ಹಿರಿಯರ ಸದನ ಅಥವಾ ಕಾಯಂ ಸದನ ಅನ್ನುವಂತಹ ಹೆಸರುಗಳಿಂದ ಇದನ್ನ ಕರೆಯಲಾಗುತ್ತೆ. ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯನ್ನು ನಾವು ನೋಡ್ತಾ ಹೋದಾಗ 250 ಸದಸ್ಯರನ್ನ ಒಳಗೊಂಡಿದೆ. ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಒಟ್ಟು 250 ಸದಸ್ಯರನ್ನ ಒಳಗೊಂಡಿರುವಂತದ್ದಿದೆ. ಈ 250 ಸದಸ್ಯರಲ್ಲಿ 238 ಸದಸ್ಯರುಗಳನ್ನ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಸದಸ್ಯರಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರಚನೆಯಾಗಿರುವಂತಹ ವಿಧಾನಸಭೆಯ ಸದಸ್ಯರುಗಳಿಂದ ಮತ ಚಲಾಯಿಸುವುದರ ಮುಖಾಂತರವಾಗಿ 238 ಜನ ರಾಜ್ಯಸಭಾ ಸದಸ್ಯರನ್ನ ಆಯ್ಕೆ ಮಾಡಲಾಗುತ್ತೆ. ಹಾಗಾದ್ರೆ ಉಳಿದಿದ್ದೆಷ್ಟು? 250ರಲ್ಲಿ 238 ಜನ
ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಸದಸ್ಯರಿಂದ ಆಯ್ಕೆಯಾದಲ್ಲಿ ಉಳಿದ 12 ಜನ ಸದಸ್ಯರುಗಳನ್ನ ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ. ರಾಷ್ಟ್ರಪತಿಗಳೇ ಅವರನ್ನ ಆಯ್ಕೆ ಮಾಡ್ತಾರೆ. ಯಾರನ್ನ? ಎಂಥವರನ್ನ? ಸಾಹಿತ್ಯ, ಶಿಕ್ಷಣ, ಕಲೆ, ಸಮಾಜ ಸೇವೆ ಹೀಗೆ ಈ ಹಲವು ಕ್ಷೇತ್ರಗಳಲ್ಲಿ ಸಾಧನೆಗಳಿಗೂ ವಿಶೇಷ ಪರಿಣಿತಿಯನ್ನು ಪಡೆದಿರ್ತಕ್ಕಂತಹ ವ್ಯಕ್ತಿಗಳನ್ನ 12 ಜನ ಸದಸ್ಯರುಗಳನ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ. ನಾವು ಹಲವಾರು ಉದಾಹರಣೆಗಳನ್ನು ನೋಡ್ತಾ ಹೋಗ್ಬೋದು. ಸಚಿನ್ ತೆಂಡೂಲ್ಕರ್ ಆಯ್ಕೆಯಾಗಿರುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಕ್ರಿಕೆಟಿಗರಾಗಿರುವಂಥದ್ದಲ್ವಾ, ಅವರು ಕೂಡ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವಂಥದ್ದಾಗಿ ನೋಡ್ತಾ ಹೋಗ್ಬೋದಾಗಿದೆ. ಹೀಗೆ ಈ ಒಂದು ರಾಜ್ಯಸಭಾ ಸದಸ್ಯರುಗಳನ್ನ ಆಯ್ಕೆಯ ವಿಧಾನವನ್ನು ನಾವು ನೋಡ್ತಾ ಹೋಗಬಹುದಾಗಿದೆ. ಇನ್ನು ಮುಂದೆ ಇವರ ಒಂದು ಅಧಿಕಾರಾವಧಿಯನ್ನು ನಾವು ನೋಡ್ತಾ ಹೋದಾಗ ಅದು ಕಾಯಂ ಸದನ ಹೇಗೆ ಅಂತ ಸೂಚಿಸುತ್ತೆ. ಇವರ ಅಧಿಕಾರಾವಧಿ 6 ವರ್ಷಗಳು. ಸರಿಯಾಗಿ ನೆನಪಿಟ್ಕೊಳ್ಳಿ, ರಾಜ್ಯಸಭೆಯ ಸದಸ್ಯರುಗಳ ಅಧಿಕಾರ ಅವಧಿ 6 ವರ್ಷಗಳು. ಹಾಗಾದ್ರೆ 6 ವರ್ಷಗಳ ನಂತರ ರಾಜ್ಯಸಭೆ ಮತ್ತೆ ಆಯ್ಕೆ ಆಗಬೇಕಲ್ಲ ಸರ್, ಅವರೆಲ್ಲರೂ ಕೂಡ ಅಧಿಕಾರ ಮುಗಿಯುತ್ತಾ? ಇಲ್ಲ. 250 ಜನರು ಒಮ್ಮೆಗೆ 6 ವರ್ಷವನ್ನ ಇಲ್ಲಿ ಪೂರೈಸುವುದಿಲ್ಲ. ಹೇಗೆ ನೋಡಿ, ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತಿಯಾಗುತ್ತಾರೆ. ಪ್ರತಿ 2 ವರ್ಷಗಳಿಗೊಮ್ಮೆ ಈ ಸದಸ್ಯರ 1/3 ಸದಸ್ಯರು ನಿವೃತ್ತಿ ಆಗ್ತಾ ಹೋಗ್ತಾರೆ. ಆ ರೀತಿ ಇಲ್ಲಿ ಆಯ್ಕೆಯಾಗುವಂತ ನಾವಿಲ್ಲಿ ನೋಡ್ತಾ ಹೋಗಬಹುದಾಗಿದೆ. ಹೌದಲ್ವಾ? ಇಲ್ಲಿ 1/3 ಸದಸ್ಯರು ನಿವೃತ್ತಿ ಆಗುವಂಥದ್ದು ನೋಡ್ತೇವೆ. ಹಾಗಾದ್ರೆ ಈ 250 ಜನರಲ್ಲಿ 1/3 ಸದಸ್ಯರು ಈ ವರ್ಷ ನಿವೃತ್ತಿ ಆದಲ್ಲಿ ಅದು ಪುನರಾಯ್ಕೆ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥವ್ರು 1/3 ಇನ್ನು 2 ಸದಸ್ಯರು ಅವರ ಅಧಿಕಾರಾವಧಿ ಇನ್ನೂ ಇರುತ್ತೆ. ಅವರು ಮುಂದಿನ 2 ವರ್ಷಗಳ ನಂತರದಲ್ಲಿ ಮತ್ತೆ 1/3 ಸದಸ್ಯರು, ಮುಂದಿನ 2 ವರ್ಷಗಳ ನಂತರದಲ್ಲಿ ಮತ್ತೆ 1/3 ಸದಸ್ಯರು ನಿವೃತ್ತಿ ಆಗ್ತಾರೆ. ಅಷ್ಟೇ ಸದಸ್ಯರು ಮತ್ತೆ ಯಾವುದೇ ವರ್ಷ ಆಯ್ಕೆ ಮಾಡಲಾಗುತ್ತೆ. ಹೀಗೆ 3 ಭಾಗಗಳಾಗಿ ಇವ್ರನ್ನ ವಿಂಗಡಣೆ ಮಾಡಲಾಗಿರ್ತಕ್ಕಂಥ ರೀತಿಯಲ್ಲಿ ನಿವೃತ್ತಿಯನ್ನ ಆಗ್ತಿರ್ತಾರೆ. ಹಾಗಾಗಿ ಇಲ್ಲಿ ಯಾವುದು ಖಾಲಿ ಉಳಿಯುವುದಿಲ್ಲ, ಇಡೀ ಸದನವೇ ಖಾಲಿ ಆಗುವುದಿಲ್ಲ. ಈ ವರ್ಷ 1/3 ನಿವೃತ್ತಿ ಆದರೆ 2/3 ಜನ ಸದಸ್ಯರು ರಾಜ್ಯಸಭಾ ಸದಸ್ಯರಾಗಿ ಇರ್ತಾರೆ. ಮತ್ತೆ 2 ವರ್ಷಗಳ ನಂತರದಲ್ಲಿ ಉಳಿದ ಅದರಿಂದ ಹಿಂದೆ ಆಯ್ಕೆ ಆದಂತಹ 6 ವರ್ಷಗಳ ಹಿಂದೆ ಆಯ್ಕೆ ಆದಂತವರು ನಿವೃತ್ತಿಯನ್ನ ಆಗ್ತಾರೆ. ಹೀಗೆ ಇದನ್ನು ನೋಡ್ತಾ ಹೋಗ್ತೀವಿ. ಯಾರಾದರೂ ರಾಜ್ಯಸಭಾ ಸದಸ್ಯರಿಗೆ ಆ ಒಂದು ಸ್ಥಾನ ನಿಶ್ಚಯ ಇಲ್ಲ ಅಂತ ಹೇಳಿದ್ರೆ, ಮುಂದುವರಿಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಅವರು ತಮ್ಮ ಒಂದು ರಾಜೀನಾಮೆಯನ್ನು ನೀಡುವುದರ ಮುಖೇನವಾಗಿ ಆ ಒಂದು ಸ್ಥಾನದಿಂದ ಹಿಂದೆ ಸರಿಯೋದಕ್ಕೂ ಕೂಡ ಅವಕಾಶ ಇರುತ್ತೆ. ಇದಿಷ್ಟು ಈ ಒಂದು ರಾಜ್ಯಸಭೆಯ ರಚನೆ ಮತ್ತು ಅಧಿಕಾರಾವಧಿಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋದಾದ್ರೆ, ಇನ್ನು ರಾಜ್ಯಸಭಾ ಸದಸ್ಯರಾಗಲು ಇರಬೇಕಾಗಿರತಕ್ಕಂತಹ ಅರ್ಹತೆಗಳಾದವು. ನಾನು ಒಬ್ಬ ರಾಜ್ಯಸಭಾ ಸದಸ್ಯರಾಗಬೇಕು ಅಂದ್ರೆ ಯಾವ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಹೇಳಿದೆ. ಇವುಗಳನ್ನ ನೋಡಿ ಗಮನಿಸಿ ಸರಿಯಾಗಿರುವಂತಹ ರೀತಿಯಲ್ಲಿ ಬರೆದಿಟ್ಕೊಳ್ಳಿ. ನೋಡಿ, ಹಾಗಾದ್ರೆ ರಾಜ್ಯಸಭಾ ಸದಸ್ಯರಾಗಲು ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳು ಆ ವ್ಯಕ್ತಿ ಭಾರತದ ಪ್ರಜೆಯಾಗಿರಬೇಕು, ಭಾರತದ ಒಬ್ಬ ಪ್ರಜೆಯಾಗಿರಬೇಕು, ಅಧಿಕೃತವಾಗಿರ್ತಕ್ಕಂಥ ರೀತಿಯ ಪ್ರಜೆಯಾಗಿ ಗುರುತಿಸಿರಬೇಕು. ಎರಡನೇದು ತುಂಬಾ ಇಂಪಾರ್ಟೆಂಟ್ ಇದು. ಎರಡನೇ ಅಂಶ, ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು. ಕನಿಷ್ಠ 30 ವರ್ಷ ವಯೋಮಿತಿಯನ್ನ ಹೊಂದಿರುವಂತವನಾಗಿರಬೇಕು. ನಂತರ ನ್ಯಾಯಾಂಗದ ಶಿಕ್ಷೆಗೆ ಒಳಗಾಗಿರಬಾರದು. ಕಾನೂನಿನ ಪ್ರಕಾರ ಯಾವುದೇ ಶಿಕ್ಷೆಗೂ ಆ ವ್ಯಕ್ತಿ ಒಳಗಾಗಿರಬಾರದು. ಮತಿಭ್ರಮಣೆಯಾಗಿರಬಾರದು ಅಥವಾ ಒಂದು ಬುದ್ಧಿಭ್ರಮಣೆಯಾಗಿರಬಾರದು ಅಥವಾ ಹುಚ್ಚನಾಗಿರಬಾರದು ಎನ್ನುವಂಥ ರೀತಿ ಹುಚ್ಚುತ್ತಾ ಹೋಗ್ತಿಲ್ಲ, ಆ ರೀತಿಯ ಬುದ್ಧಿಭ್ರಮಣೆಗೆ ಒಳಗಾಗಿರಬಾರದು. ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸುವ ಅರ್ಹತೆಯನ್ನ ಪಡೆದಿರಬೇಕು. ಇದು ಪ್ರಾರಂಭ ರಚನೆ ಆಗಿರುವಂಥದ್ದು. ನಂತರದಲ್ಲಿ ನಾವು ಕೂಡ ಬದಲಾವಣೆಗಳಾದರೆ ಸಂಸತ್ತಿನ ಒಂದು ನಿಗದಿಪಡಿಸಿರ್ತಕ್ಕಂಥ ಅರ್ಹತೆಗಳನ್ನ ಒಬ್ಬ ರಾಜ್ಯಸಭಾ ಸದಸ್ಯನಾಗಲು ಇಚ್ಛಿಸುವಂತ ವ್ಯಕ್ತಿ ಹೊಂದಿರಬೇಕಾಗುತ್ತೆ. ಇಷ್ಟು ಈ ಒಂದು ರಾಜ್ಯಸಭಾ ಸದಸ್ಯರಾಗಲು ಇರಬೇಕಾದಂತಹ ಅರ್ಹತೆಗಳಾಗಿದ್ದಾವೆ. ಸರಿಯಾಗಿ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಯೋಮಿತಿಯನ್ನು ಸರಿಯಾಗಿ ಗಮನದಲ್ಲಿಟ್ಕೊಳ್ಳಿ, ನೆನಪಲ್ಲಿಟ್ಕೊಳ್ತಕ್ಕಂಥದ್ದು. ಇನ್ನು ರಾಜ್ಯಸಭಾ ಸದಸ್ಯರ ಒಂದು ಸಭೆ ಹೇಗೆ ನಡೆಯುತ್ತೆ, ಅಧಿವೇಶನ ಹೇಗೆ ನಡೆಯುತ್ತೆ? 250 ಜನ ಸದಸ್ಯರು ಆಯ್ಕೆ ಆಗಿದ್ದಾರೆ.
ಅವರ ಒಂದು ಅಧಿವೇಶನವನ್ನು ಹೇಗೆ ನಡೆಸ್ತಾರೆ. ನೀವೆಲ್ಲ ಟಿವಿಯಲ್ಲಿ ನೋಡಿರ್ತೀರಾ, ಒಬ್ಬರು ಸಭಾಪತಿಗಳು ಕೂತಿರ್ತಾರೆ, ಉಳಿದಿರ್ತಕ್ಕಂಥ ಸದಸ್ಯರೆಲ್ಲರೂ ಕೂಡ ಮುಂದೆ ಕೂತಿರ್ತಾರೆ, ಅವರು ಚರ್ಚೆಗಳನ್ನು ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ಟಿವಿಗಳಲ್ಲಿ ತೋರಿಸಿರ್ತಾರಲ್ವಾ. ಅದು ಲೋಕಸಭೆಯಲ್ಲೂ ಆಗಿರುತ್ತೆ, ರಾಜ್ಯಸಭೆಯಲ್ಲೂ ನಡೀತಾ ಇರುತ್ತೆ, ಜಂಟಿ ಅಧಿವೇಶನಗಳು ಕೂಡ ನಡೀತಕ್ಕಂಥದ್ದನ್ನು ನಾವು ಗಮನಿಸಿರ್ತೀರ. ನೋಡಿ, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾವಾಗಲೂ ಯಾವಾಗಲೂ ಕೂಡ ನಮ್ಮ ರಾಷ್ಟ್ರದ ಉಪರಾಷ್ಟ್ರಪತಿಗಳು ಯಾರಾಗಿರ್ತಾರೋ ಅವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಉಪರಾಷ್ಟ್ರಪತಿಗಳೇ ಯಾವಾಗಲೂ ಕೂಡ ಈ ಒಂದು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಇನ್ನು ರಾಜ್ಯಸಭೆಯ ಉಪಸಭಾಪತಿಗಳು ಇವರಿಲ್ಲೇ ಇದ್ದಾಗ ಕಾರ್ಯವನ್ನು ನೋಡ್ಕೊಂಡು ಹೋಗೋದಕ್ಕೋಸ್ಕರನೇ ಉಪಸಭಾಪತಿಗಳನ್ನ ಇರುವಂತಹ 250 ಜನ ಸದಸ್ಯರುಗಳಲ್ಲಿಯೇ ಒಬ್ಬರನ್ನ ಆಯ್ಕೆ ಮಾಡಲಾಗುತ್ತೆ ಉಪಸಭಾಪತಿಗಳನ್ನಾಗಿ. ಈ ಒಂದು ಸಭಾಪತಿಗಳು ಇದೇ ಇದ್ದಾಗ ಅವರ ಕಾರ್ಯವನ್ನ ಈ ಉಪಸಭಾಪತಿಗಳು ಕಾರ್ಯನಿರ್ವಹಿಸಿಕೊಂಡು ಹೋಗ್ತಾರೆ. ಇಲ್ಲಿ ಅಧಿವೇಶನವನ್ನು ಕರೆಯುವಂತಹ ಅಧಿಕಾರ ಈ ಒಂದು ಅಧ್ಯಕ್ಷರಿಗೆ ಇರುತ್ತೆ. ಅವರ ಅನುಪಸ್ಥಿತಿಯಲ್ಲಿ ಇವರು ಅದನ್ನ ಮುಂದುವರಿಸಿಕೊಂಡು ಹೋಗುವಂಥದ್ದಿದೆ. ಯಾವುದೇ ಚರ್ಚೆಯನ್ನ, ಒಂದು ಮಸೂದೆಯನ್ನ ಚರ್ಚೆ ಮಾಡಬೇಕು ಅಂತ ಹೇಳುವಂತಾಗ ಇಲ್ಲಿ ಸಭೆಯ ಅಧಿವೇಶನ ಕರೆಯಲ್ಪಡಲಾಗ್ತದೆ. ಆ ಅಧಿವೇಶನ ಕರೆದಾಗ ಕನಿಷ್ಠ ಈ ಅಧಿವೇಶನದಲ್ಲಿ ಕನಿಷ್ಠ 250 ಜನ ರಾಜ್ಯಸಭಾ ಸದಸ್ಯರಲ್ಲಿ 10% ಅಂದರೆ 25 ಜನ ರಾಜ್ಯಸಭಾ ಸದಸ್ಯರಾದರೂ ಹಾಜರಿರಲೇಬೇಕು. ಇಲ್ಲದೇ ಇದ್ದರೆ ಅಧಿವೇಶನ ನಡೆಯುವುದಿಲ್ಲ. 10% ಅಥವಾ 25 ಜನ ಸದಸ್ಯರ ಹಾಜರಿದ್ದಲ್ಲಿ ಮಾತ್ರ ಅಧಿವೇಶನವನ್ನು ನಡೆಸಬಹುದಾಗಿದೆ. ಈ ರಾಜ್ಯಸಭೆಯ ಅಧಿವೇಶನಗಳು ವರ್ಷದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ 2 ಅಧಿವೇಶನಗಳ ನಡುವಿನ ಅಂತರ 6 ತಿಂಗಳು ಮೀರಿರಬಾರದು. ಅಂದರೆ 2 ಅಧಿವೇಶನ ನಡೀಲೇಬೇಕಾಗುತ್ತೆ ಕನಿಷ್ಠವಾಗಿ. ಹಾಗಾದರೆ 6 ತಿಂಗಳ ಅಂತರ ಒಂದು ಅಧಿವೇಶನದಿಂದ ಮತ್ತೊಂದು ಅಧಿವೇಶನಕ್ಕೆ ಇರಕೂಡದು. ಒಂದು ಅಧಿವೇಶನ ನಡೆದ ನಂತರದಲ್ಲಿ 6 ತಿಂಗಳ ಒಳಗೇನೆ ಮತ್ತೊಂದು ಅಧಿವೇಶನವನ್ನು ಇಲ್ಲಿ ಇವರು ನಡೆಸಲೇಬೇಕು, ಸಭೆಯನ್ನ ಕರೆಯಲೇಬೇಕಾಗುತ್ತೆ. ಇಷ್ಟು ಈ ಒಂದು ರಾಜ್ಯಸಭೆಯ ಒಂದು ಅಧಿವೇಶನ ಹೇಗೆ ನಡೆಯುತ್ತೆ, ಅವರ ಕಾರ್ಯಕ್ರಮಗಳು ಯಾವ ರೀತಿಯಲ್ಲಿ, ಯಾರಾದರ ಒಂದು ಸ್ಥಿತಿಯನ್ನು ನೋಡ್ಕೊಂಡು ಹೋಗ್ತಾರೆ, ಸಭಾಪತಿಗಳು ಯಾರಾಗಿರ್ತಾರೆ ಅನ್ನೋದನ್ನು ನೋಡ್ಬೋದು. ಇಷ್ಟು ಅಂಶಗಳು ಪ್ರಮುಖವಾಗಿದ್ದಾವೆ. ಇಲ್ಲಿ ರಾಜ್ಯಸಭೆಯ ರಚನೆಯನ್ನು ನೋಡ್ಬೋದು, ಅದೇ ರೀತಿಯಲ್ಲಿ ರಾಜ್ಯಸಭೆಯ ಸದಸ್ಯನಾಗಿರಬೇಕಾದ ಅರ್ಹತೆಗಳು, ಇನ್ನು ಇದರ ಅಧಿವೇಶನ ಹೇಗೆ ನಡೆಯುತ್ತೆ ಅಂತೇಳಿ ನೋಡ್ಬೋದು. ಮುಂದೆ ನಮ್ಮ ಕೇಂದ್ರ ಶಾಸಕಾಂಗದ ಕೆಳಮನೆಯಾಗಿರುವಂತಹ ಲೋಕಸಭೆಯ ಬಗ್ಗೆ ನೋಡ್ತಾ ಹೋಗೋಣ. ಈ ಅಂಶಗಳು ಪ್ರಮುಖವಾಗಿದ್ದಾವೆ. ಸರಿಯಾಗಿ ಬರೆದಿಟ್ಕೊಂಡ್ರೆ ಪ್ರತಿಯೊಂದು ಅಂಶಗಳನ್ನು ಕೂಡ ನೆನಪಲ್ಲಿಟ್ಟುಕೊಳ್ಳುವಂಥ ಪ್ರಯತ್ನವನ್ನ ಮಾಡಿ. ನಂತರ ಲೋಕಸಭೆ, ಕೇಂದ್ರ ಶಾಸಕಾಂಗ ಅಥವಾ ಒಂದು ಸಂಸತ್ತಿನ ಕೆಳಮನೆಯಾಗಿರುವಂತಹದ್ದು ಲೋಕಸಭೆ. ಕೇಂದ್ರ ಶಾಸಕಾಂಗದ ಮೇಲ್ಮನೆ ರಾಜ್ಯಸಭೆಯ ಬಗ್ಗೆ ತಿಳ್ಕೊಂಡ್ವಿ. ಈಗ ಕೇಂದ್ರ ಶಾಸಕಾಂಗ ಅಥವಾ ಸಂಸತ್ತಿನ ಕೆಳಮನೆಯಾಗಿರುವಂತಹ ಲೋಕಸಭೆ ಹೆಸರೇ ಹೇಳುತ್ತೆ. ಲೋಕಸಭೆ ಅಂತ ಹೇಳಿದ್ರೆ ದೇಶದ ಎಲ್ಲಾ ಜನರಿಂದ ಸಾರ್ವತ್ರಿಕ ಚುನಾವಣೆಗಳ ಮೂಲಕ ಆಯ್ಕೆಯಾಗುವಂತಹ ಸದಸ್ಯರನ್ನು ಒಳಗೊಂಡಿರುತ್ತೆ ಅಂತ ಹೇಳಿ ಸೂಚಿಸ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ಜನತಾ ಸದನ ಅಂತ ಕರಿತೀವಿ. ಭಾರತದ 18 ವರ್ಷ ಮೇಲ್ಪಟ್ಟಂತಹ ಪ್ರತಿಯೊಬ್ಬ ವ್ಯಕ್ತಿಯ ಮತದಾನದ ಮೂಲಕವಾಗಿ ಆಯ್ಕೆಯಾಗುವಂತಹ ಸದಸ್ಯರನ್ನು ಒಳಗೊಂಡಿರುವಂತಹ ಸದನವಾಗಿದೆ ಈ ಒಂದು ಲೋಕಸಭೆ ಎನ್ನುವಂಥದ್ದು. ಹಾಗಾಗಿ ಇದನ್ನ ಜನತಾ ಸದನ ಅಂತೇಳಿ ಕರೀತಾ ಹೋಗ್ತೀವಿ. ನಿಜವಾಗಿರುವಂತಹ ಒಂದು ಶಾಸಕಾಂಗವಾಗಿ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಲೋಕಸಭೆ ಅತ್ಯಂತ ಹೆಚ್ಚು ಜವಾಬ್ದಾರಿಯುತವಾಗಿರುವಂತಹ ಕಾರ್ಯವನ್ನು ನಡೆಸಿಕೊಂಡು ಹೋಗುತ್ತೆ. ಇದೇ ಲೋಕಸಭಾ ಸದಸ್ಯರುಗಳಿಂದಲೇ ಅತ್ಯಂತ ಹೆಚ್ಚು ಸ್ಥಾನದಲ್ಲಿ ಜಯಗಳಿಸಿದಂತಹ ಒಂದು ಪಕ್ಷ, ಅತ್ಯಂತ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಹೊಂದಿರುವಂತಹ ಒಂದು ಪಕ್ಷವೇ ಕಾರ್ಯಾಂಗದಲ್ಲಿ ಅಧಿಕಾರಕ್ಕೆ ಬರುವಂತಹ ಆಡಳಿತ ಪಕ್ಷವಾಗುತ್ತೆ ಅಲ್ವಾ. ಹಾಗಾಗಿ ಇದು ಅತ್ಯಂತ ಹೆಚ್ಚು ಪ್ರಮುಖ ಸ್ಥಾನವನ್ನು ಹೊಂದಿರುತ್ತೆ. ಹಾಗಾದ್ರೆ ರಚನೆ ಹೇಗಾಗುತ್ತೆ? ಲೋಕಸಭೆಯ ರಚನೆಯನ್ನ ಕುರಿತು ನಾವು ತಿಳ್ಕೊಳ್ಳೋಣ. ಹೇಗೆ ರಚನೆ ಆಗುತ್ತೆ ನೋಡಿ. ಇಲ್ಲಿ 545 ಸದಸ್ಯರು ಒಟ್ಟು ಲೋಕಸಭಾ ಸದಸ್ಯರ ಸಂಖ್ಯೆ ಆಗಿರುತ್ತೆ. ಸರಿಯಾಗಿ ಗಮನಿಸಿಟ್ಕೊಳ್ಳಿ, 545 ಇದು ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯಾಗಿರುತ್ತೆ. ಈ 545 ಸದಸ್ಯರಲ್ಲಿ 543 ಜನ ಸದಸ್ಯರು,
243 ಜನ ಸದಸ್ಯರುಗಳು ಸಾರ್ವತ್ರಿಕ ಚುನಾವಣೆಗಳ ಮೂಲಕ ದೇಶದಾದ್ಯಂತ ಇರುವಂತಹ ಎಲ್ಲಾ ಕ್ಷೇತ್ರಗಳಿಂದಲೂ ಕೂಡ ಲೋಕಸಭಾ ಕ್ಷೇತ್ರಗಳು ಅಂತ ಏನ್ ಮಾಡಿರ್ತಾರೆ, ಎಲ್ಲಾ ಕ್ಷೇತ್ರದಿಂದ ಮತದಾನ ನಡೆಯುವ ಮುಖಾಂತರವಾಗಿ ಆಯ್ಕೆ ಮಾಡಲಾಗುತ್ತೆ. ಇನ್ನು ಉಳಿದಿರುವಂತಹ 2 ಲೋಕಸಭಾ ಸದಸ್ಯರನ್ನ ಆಂಗ್ಲೋ ಇಂಡಿಯನ್ನರನ್ನ ರಾಷ್ಟ್ರಪತಿಗಳು ನಾಮಕರಣ ಮಾಡುತ್ತಾರೆ. ಯಾಕಂದ್ರೆ ಬ್ರಿಟಿಷರ ಹಿಡಿತಕ್ಕೆ ಒಳಪಟ್ಟಂತಹ ರಾಷ್ಟ್ರವಾಗಿ ಇಲ್ಲಿ ಆಂಗ್ಲೋ ಇಂಡಿಯನ್ನರನ್ನು ಕೂಡ ನೇಮಕ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಆಂಗ್ಲೋ ಇಂಡಿಯನ್ ಎನ್ನುವಂತಹ ವ್ಯಕ್ತಿಗಳನ್ನು ಕೂಡ 2ರನ್ನ ಇಲ್ಲಿ ಆಯ್ಕೆ ಮಾಡಲಾಗುತ್ತೆ. ಬ್ರಿಟಿಷರು ಭಾರತಕ್ಕೆ ಆಗಮಿಸಿದಲ್ಲಿ ಇಲ್ಲಿ ಆಂಗ್ಲೋ ಇಂಡಿಯನ್ ಇಲ್ಲೇ ಉಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅವರನ್ನು ಇಲ್ಲಿ ಆಯ್ಕೆ ಮಾಡುವಂತಾಗಿ ಇದೆ. ಹೀಗೆ 545 ಜನ ಸದಸ್ಯರಿಂದ ಒಟ್ಟುಗೂಡಿರ್ತಕ್ಕಂತಹ ಲೋಕಸಭಾ ಸದಸ್ಯರು ಆಯ್ಕೆ ಆಗುತ್ತೆ. ಇದು ರಚನೆಯ ಬಗ್ಗೆ ನಾವು ನೋಡ್ತಾ ಹೋಗಬಹುದಾಗಿರುವಂತದ್ದಿದೆ. ನೋಡಿ, ಇಲ್ಲಿ ಮೀಸಲಾತಿ ಸೌಲಭ್ಯವೂ ಕೂಡ ಇರುತ್ತೆ. ಪರಿಶಿಷ್ಟ ಜಾತಿಯವರಿಗೆ 79 ಸ್ಥಾನಗಳು, ಪರಿಶಿಷ್ಟ ಪಂಗಡದವರಿಗೆ 41 ಸ್ಥಾನಗಳ ಒಂದು ಮೀಸಲಾತಿ ಸೌಲಭ್ಯವನ್ನು ಅಲ್ಲಿ ನೀಡಲಾಗಿರುವಂತದ್ದಿದೆ. ಇಷ್ಟು ಲೋಕಸಭೆಯ ರಚನೆಯ ಬಗ್ಗೆ ನಾವು ನೋಡ್ತಾ ಹೋದಾಗ ಬರೆದಿಟ್ಕೊಳ್ಳಿ. ನಂತರ ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷಗಳಾಗಿರುತ್ತೆ. ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ ಆಗಿರುತ್ತೆ. ಯಾವೊಬ್ಬ ಸದಸ್ಯರಿಗಾದರೂ ತಮ್ಮ ಸ್ಥಾನದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ತಮ್ಮ ರಾಜೀನಾಮೆ ನೀಡುವುದರ ಮುಖಾಂತರವೂ ಕೂಡ ಅವರು ಇಲ್ಲಿಂದ ವಿಮುಕ್ತಿಯನ್ನು ಹೊಂದಬಹುದಾಗಿದೆ. ಜೊತೆಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏನಾದರೂ ಘೋಷಣೆ ಆಗಿದ್ದ ಸಂದರ್ಭದಲ್ಲಾದರೆ ಈ 5 ವರ್ಷದ ಅವಧಿಗೆ 1 ವರ್ಷ ಅವಧಿ ಹೆಚ್ಚಾಗಿ ವಿಸ್ತರಣೆಯಾಗುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆಗಿದೆ, ಚುನಾವಣೆ ನಡೆಸೋದಕ್ಕೆ ಆಗ್ತಾ ಇಲ್ಲ, ಚುನಾವಣೆ ನಡೆಸುವಂತ ಪರಿಸ್ಥಿತಿ ಇಲ್ಲ ಎಂದಾಗ 1 ವರ್ಷದ ಅವಧಿಯನ್ನ ಹೆಚ್ಚು ಮಾಡ್ತಾರೆ. ಅಂದ್ರೆ 6 ವರ್ಷ ಅವಧಿ ಆಗ್ತಾ ಹೋಗುತ್ತೆ. ಹೀಗೆ ಇವಾಗ ಅಧಿಕಾರ ಅವಧಿಯನ್ನ ನಾವು ಲೋಕಸಭೆಯಲ್ಲಿ ನೋಡ್ತಾ ಹೋಗ್ಬೋದು. ಇನ್ನು ಲೋಕಸಭಾ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು, ಆಗ್ಲೇ ನಾವು ರಾಜ್ಯಸಭಾ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳನ್ನು ನೋಡಿದ್ವಿ. ಇಲ್ಲಿ ಸರಿಯಾಗಿ ಗಮನಿಸ್ಕೊಳ್ಳಿ, ಯಾವ ವ್ಯತ್ಯಾಸ ಅತ್ಯಂತ ಹೆಚ್ಚಾಗಿದೆ ಎನ್ನುವಂತ ನಿಮಗೆ ಗೋಚರ ಆಗಬೇಕಾಗುತ್ತೆ. ಇಲ್ಲಿ ಸೇಮ್ ಭಾರತದ ಪ್ರಜೆಯಾಗಿರಬೇಕು. ಹಾಗೆ ರಾಜ್ಯಸಭಾ ಸದಸ್ಯರಾಗುವಂತ ರೀತಿಯಲ್ಲಿ ಇಲ್ಲೂ ಕೂಡ ಭಾರತದ ಒಂದು ಪ್ರಜೆಯಾಗಿರಬೇಕಾಗುತ್ತೆ. ಅಧಿಕೃತವಾದಂತಹ ಪ್ರಜೆಯಾಗಿ ಗುರುತಿಸಬೇಕು. ಕನಿಷ್ಠ 25 ವರ್ಷ ವಯೋಮಿತಿ ಹೊಂದಿರಬೇಕು. ರಾಜ್ಯಸಭಾ ಸದಸ್ಯನಾಗಲು 30 ವರ್ಷ ವಯೋಮಿತಿ, ಲೋಕಸಭಾ ಸದಸ್ಯನಾಗಲು 25 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು. ಸರಿಯಾಗಿ ನೆನಪಿಟ್ಕೊಳ್ಳಿ ಈ ಒಂದು ಅಂಶವನ್ನು. ಸರ್ಕಾರದ ಯಾವುದೇ ಹುದ್ದೆಯಲ್ಲಿರಬಾರದು. ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಇರಬಾರದು. ವಿದ್ಯಾರ್ಥಿಗಳ ರಾಜೀನಾಮೆ ನೀಡಿ ಲೋಕಸಭಾ ಸದಸ್ಯ ಸ್ಥಾನದಲ್ಲಿ ಮುಂದುವರಿಯಬಹುದಾಗಿದೆ. ಮತಿಭ್ರಮಣೆಯಾಗಿರಬಾರದು ಅಥವಾ ಬುದ್ಧಿಭ್ರಮಣೆ ಆಗಿರಬಾರದು. ನ್ಯಾಯಾಂಗದ ಶಿಕ್ಷೆಗೆ ಒಳಗಾಗಿರಬಾರದು. ಯಾವುದೇ ರೀತಿಯ ಕಾನೂನಿನ ಶಿಕ್ಷೆಗೆ ಒಳಗಾಗಿರಬಾರದು. ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸುವ ಅರ್ಹತೆಯನ್ನ ಹೊಂದಿರಬೇಕು. ಇದಿಷ್ಟು ಕೂಡ ಲೋಕಸಭಾ ಸದಸ್ಯರಾಗಿರಬೇಕಾದ ಅರ್ಹತೆಗಳಾಗಿರುತ್ತವೆ. ಒಂದು ವ್ಯತ್ಯಾಸದ ಮೂಲಕವಾಗಿರುತ್ತೆ. ನೀವು ನೆನಪಿಟ್ಕೊಳ್ಳಿ, ಇದನ್ನು ಪ್ರಮುಖವಾಗಿ ಗಮನಿಸಿಕೊಂಡು ಈ ಅಂಶಗಳನ್ನ ಬರ್ಕೊಳ್ಳಿ. ಇನ್ನು ಲೋಕಸಭೆಯ ಸಭಾಧ್ಯಕ್ಷರು, ರಾಜ್ಯಸಭೆಯನ್ನು ನೋಡಿದ್ವಿ, ನಮ್ಮ ರಾಷ್ಟ್ರದ ಒಂದು ಉಪರಾಷ್ಟ್ರಪತಿಗಳೇ ಅಲ್ಲಿ ಸಭಾಧ್ಯಕ್ಷರಾಗಿರ್ತಾರೆ. ಇನ್ನು ಉಪಸಭಾಪತಿಗಳನ್ನ ಅಲ್ಲಿರುವಂತಹ ಸದಸ್ಯರಲ್ಲಿ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ವಲ್ವಾ. ಆದರೆ ಇಲ್ಲಿ ಲೋಕಸಭಾ ಸದಸ್ಯರುಗಳಲ್ಲಿ ಇರುವಂತಹ 545 ಜನ ಲೋಕಸಭಾ ಸದಸ್ಯರುಗಳಲ್ಲಿಯೇ ಒಬ್ಬರನ್ನ ಸಭಾಪತಿಗಳನ್ನಾಗಿ, ಅಂದ್ರೆ ಸ್ಪೀಕರ್ ಆಗಿ, ಅಂತ ಒಬ್ಬರನ್ನ ಉಪಸಭಾಪತಿಗಳನ್ನಾಗಿ, ಡೆಪ್ಯೂಟಿ ಸ್ಪೀಕರ್ಗಳನ್ನಾಗಿ, ಉಪ ಸ್ಪೀಕರ್ ಅನ್ನಾಗಿ ಇಲ್ಲಿ ಆಯ್ಕೆ ಮಾಡಲಾಗುವಂತಿರುತ್ತೆ. ಇಲ್ಲಿ ಸಭಾಪತಿಗಳ ಅನುಪಸ್ಥಿತಿಯಲ್ಲಿ ಉಪಸಭಾಪತಿಗಳು ಕಾರ್ಯಕಲಾಪಗಳನ್ನ, ಅವರ ಅಧಿಕಾರವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಸಭಾಧ್ಯಕ್ಷರು ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸಬೇಕು. ಇಲ್ಲಿ ಸಭಾಧ್ಯಕ್ಷರಾಗಿ ಆಯ್ಕೆಯಾಗುವಂತಹ ವ್ಯಕ್ತಿ 545 ಜನ ಲೋಕಸಭಾ ಸದಸ್ಯರಲ್ಲಿಯೇ ಒಬ್ಬರಾಗಿರ್ತಾರೆ. ಯಾವುದೇ ಪಕ್ಷದವರಾಗಿರ್ಬೋದು, ಆದರೂ ಕೂಡ ಆ ಪಕ್ಷವನ್ನು ಬಿಟ್ಟು ಪಕ್ಷಾತೀತವಾದಂತಹ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಎಲ್ಲರನ್ನು ಒಳಗೊಂಡಿರುವಂತಹ ರೀತಿಯಲ್ಲಿ ಇಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಶಾಂತಿ ಶಿಸ್ತನ್ನ ಕಾಪಾಡ್ತಾ ಹೋಗ್ತಾರೆ ಸಭಾಧ್ಯಕ್ಷರು. ಸಭೆಯ ಅಧ್ಯಕ್ಷ ಸ್ಥಾನವನ್ನು ನೀವು ಟಿವಿಗಳಲ್ಲಿ ನ್ಯೂಸ್ ಅಲ್ಲಿ ನೋಡಿರ್ತೀರಾ. ಸಭಾಧ್ಯಕ್ಷರು ಅಂತ ಎತ್ತರದಲ್ಲಿ ಕೂತಿರ್ತಾರೆ. ಉಳಿದಿರ್ತಕ್ಕಂಥ ನಮ್ಮ ಮಿನಿಸ್ಟರ್ಗಳು, ಅವರುಗಳೆಲ್ಲ ಸದಸ್ಯರುಗಳೆಲ್ಲರೂ ಕೂಡ
ಕೂತು ಚರ್ಚೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಹಾಗೆ ಅಧ್ಯಕ್ಷತೆ ವಹಿಸಿ ಶಾಂತಿ ಮತ್ತು ಶಿಸ್ತನ್ನು ಕಾಪಾಡ್ತಾರೆ. ಸಭಾಪತಿಗಳಿಗೆ ಎಲ್ಲರೂ ಕೂಡ ಗೌರವವನ್ನು ನೀಡುವಂಥದ್ದು ಶಿಷ್ಟಾಚಾರ. ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗುವಂಥವರು ಕೂಡ ಇಲ್ಲಿ ಸಭಾಧ್ಯಕ್ಷರಿಗೆ ಗೌರವವನ್ನು ಕೊಡಬೇಕಾಗುತ್ತೆ. ಅದು ಸಭೆಯ ಒಂದು ಶಿಷ್ಟಾಚಾರವಾಗಿ ಇರುವಂಥದ್ದಾಗಿರುತ್ತೆ. ಹೀಗೆ ಈ ಒಂದು ಸಭಾಧ್ಯಕ್ಷರ ಸ್ಥಾನ ಇರುತ್ತೆ. ಇಲ್ಲಿ ನಿರ್ಣಾಯಕ ಮತ ಚಲಾಯಿಸುವಂಥ ಅಧಿಕಾರ ಸಭಾಧ್ಯಕ್ಷರಿಗಿರುತ್ತೆ. ಯಾವುದೋ ಒಂದು ಚರ್ಚೆ ವಿಷಯದ ಬಗ್ಗೆ ನಡೀತಾ ಇದೆ, ಆ ವಿಷಯದ ಬಗ್ಗೆ ಚರ್ಚೆ ನಡೀಬೇಕಾದ್ರೆ ಒಂದು ಸಂಖ್ಯಾಬಲಕ್ಕೆ ಹಾಕಿದಾಗ ಎರಡೂ ಕಡೆ ಸಂಖ್ಯಾಬಲ ಸಮ ಬಂತು, ಬೇಡ ಎನ್ನುವಂಥವ್ರು ಬೇಕು ಎನ್ನುವಂಥವರ ಸಂಖ್ಯಾಬಲ ಸಮ ಬಂದಾಗ ಅಂತಿಮ ನಿರ್ಣಾಯಕ ಮತ ಯಾರಿಗೆ ಬೇಕಾದರೂ ಹಾಕುವಂಥ ಅಧಿಕಾರ ಸಭಾಧ್ಯಕ್ಷರಿಗೆ ಇರ್ತದೆ. ಬೇಕು ಅಂತೆಲ್ಲಾದರೂ ವಾದಿಸ್ಬೋದು, ಇಲ್ಲ ಬೇಡ ಅಂತೆಲ್ಲಾದರೂ ಕೂಡ ಇವರ ಮತವನ್ನು ಇವರು ಸೂಚಿಸೋದಕ್ಕೆ ಅವಕಾಶ ಇರುತ್ತೆ. ಸಭಾಧ್ಯಕ್ಷರು ಕಾರ್ಯಕಲಾಪಗಳನ್ನು ಕರೆಯುವಂತಹ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಕಾರ್ಯಕಲಾಪಗಳನ್ನು ಕರೆದು ಆ ಚರ್ಚೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಅಂತಿಮವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಪ್ರಮುಖ ಸ್ಥಾನವನ್ನು ಲೋಕಸಭಾ ಸಭೆಯ ಸಭಾಧ್ಯಕ್ಷರು ಹೊಂದಿರ್ತಾರೆ. ಇದಿಷ್ಟು ಸಭಾಧ್ಯಕ್ಷರ ಬಗ್ಗೆ ಅಂಶಗಳಾಗ್ತವೆ. ಬರೆದಿಟ್ಕೊಳ್ಳಿ. ಇದು ಲೋಕಸಭಾ ಸದಸ್ಯರಾಗಿರಬೇಕಾದ ಅರ್ಹತೆಗಳು, ಹಾಗೆ ಇಲ್ಲಿ ಲೋಕಸಭೆಯ ರಚನೆ, ಅವರ ಅಧಿಕಾರಗಳನ್ನು ನಾವು ನೋಡ್ತಾ ಹೋಗಬಹುದಾಗಿದೆ. ಇದಿಷ್ಟು ಕೇಂದ್ರ ಶಾಸಕಾಂಗ ಅಥವಾ ಸಂಸತ್ತಿನ ಮೇಲ್ಮನೆಯಾಗಿರುವಂತಹ ರಾಜ್ಯಸಭೆ ಬಗ್ಗೆ ತಿಳ್ಕೊಂಡ್ವಿ. ಇಲ್ಲಿ ಕೆಳಮನೆಯಾಗಿರ್ತಕ್ಕಂತಹ ಲೋಕಸಭೆಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗಬಹುದು. ಈ ಅಂಶಗಳನ್ನ ಬರೆದಿಟ್ಟುಕೊಳ್ಳಿ ಸರಿಯಾಗಿ. ಇಲ್ಲಿ ಪ್ರತಿಪಕ್ಷದ ನಾಯಕರ ಪಾತ್ರವನ್ನು ನೋಡಿ ಮುಂದೆ ಹೋಗೋಣ. ಇಲ್ಲಿ ಪ್ರತಿಪಕ್ಷ ನಾಯಕರು ಅಂತ ಹೇಳಿದ್ರೆ ವಿರೋಧ ಪಕ್ಷದ ನಾಯಕರು. ಇಲ್ಲಿ ಲೋಕಸಭೆಯಲ್ಲಿ ಇರುವಂತಹ 545 ಜನ ಸದಸ್ಯರಿಂದಲೇ ಕಾರ್ಯಾಂಗ ರಚನೆ ಆಗುತ್ತೆ, ಅಂದ್ರೆ ಮಂತ್ರಿಮಂಡಲ ರಚನೆ ಆಗುತ್ತೆ. ಪ್ರಧಾನಮಂತ್ರಿಗಳಿರ್ತಕ್ಕಂಥ ಮಂತ್ರಿಮಂಡಲ ರಚನೆ ಆಗೋದು ಎಲ್ಲಿಂದ? ಲೋಕಸಭಾ ಸದಸ್ಯರಿರುವಂತಹ 545 ಜನ ಸದಸ್ಯರಿಂದಲೇ ರಚನೆ ಆಗುತ್ತೆ. ಯಾರು ಈ 545 ಜನ ಸದಸ್ಯರಲ್ಲಿ ಯಾವ ಪಕ್ಷದ ಸದಸ್ಯರ ಸಂಖ್ಯಾಬಲ ಹೆಚ್ಚಾಗಿದೆಯೋ ಆ ಒಂದು ಪಕ್ಷ ಅಥವಾ ಎರಡು ಪಕ್ಷಗಳು ಸೇರ್ಪಡೆಗೊಂಡು ಆ ಒಂದು ಸಂಖ್ಯಾಬಲವನ್ನು ಗುರುತಿಸಲಾಗುತ್ತೆ. ಅತ್ಯಂತ ಹೆಚ್ಚು ಸ್ಥಾನವನ್ನು ಜಯಗಳಿಸಿರ್ತಕ್ಕಂತಹ ಪಕ್ಷದ ಲೋಕಸಭಾ ಸದಸ್ಯರುಗಳಿಂದ ಒಗ್ಗೂಡಿರ್ತಕ್ಕಂಥ ಒಂದು ಮಂತ್ರಿಮಂಡಲ ರಚನೆಯಾಗುತ್ತೆ. ಅದರಲ್ಲಿ ಒಬ್ಬರನ್ನು ಪ್ರಧಾನಮಂತ್ರಿಗಳನ್ನಾಗಿ ಹಾಗೂ ವಿವಿಧ ಕಾರ್ಯಗಳಿಗೆ ಸಚಿವರುಗಳನ್ನಾಗಿ, ರಾಜ್ಯ ಖಾತೆ ಸಚಿವರುಗಳನ್ನಾಗಿ ವಿಭಜನೆ ಮಾಡಿಕೊಂಡು ಅವರು ಕಾರ್ಯಾಂಗವನ್ನು ರಚನೆ ಮಾಡ್ತಾರೆ. ಜೊತೆಗೆ ಇನ್ನು ಎರಡನೇ ಸ್ಥಾನದಲ್ಲಿ ಅತ್ಯಂತ ಹೆಚ್ಚು ಸ್ಥಾನವನ್ನು ಪಡೆದಿರ್ತಕ್ಕಂತಹ ಪಕ್ಷಗಳು, ಎರಡನೇ ಸ್ಥಾನದಲ್ಲಿ ಜಯಗಳಿಸಿರ್ತಕ್ಕಂತಹ ಲೋಕಸಭಾ ಸ್ಥಾನಗಳನ್ನು ಹೊಂದಿರತಕ್ಕಂತಹ ಪಕ್ಷ ಎಲ್ಲಿ ಬರುತ್ತೆ? ಪ್ರತಿಪಕ್ಷದ ನಾಯಕರ ಸ್ಥಾನಕ್ಕೆ ಬರುತ್ತೆ. ಅವರು ನಾವು ಎರಡನೇ ಸ್ಥಾನದಲ್ಲಿರ್ತಕ್ಕಂತಹ ಪಕ್ಷದ ನಾಯಕರುಗಳನ್ನ ನಾವಿಲ್ಲಿ ಪ್ರತಿಪಕ್ಷ ಅಥವಾ ವಿರೋಧ ಪಕ್ಷದ ನಾಯಕರು ಅಂತ ಕರೀತೀವಿ. ಇವ್ರು ಏನ್ ಕೆಲಸ ಆಗ್ತಾರೆ? ಇಲ್ಲಿ ರಚನೆಯಾಗಿರುವಂತಹ ಒಂದು ಕಾರ್ಯಾಂಗ ಇರುತ್ತೆ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಇದ್ದಾರೆ. ಈಗ ಉದಾಹರಣೆ ಇರ್ತಕ್ಕಂಥವ್ರು ನಾವು ನೋಡ್ತಾ ಹೋಗ್ಬೋದು. ಅಲ್ಲಿರುವಂತವರು ಹೇಗೆ ಕಾರ್ಯನಿರ್ವಹಿಸಿಕೊಂಡು ಹೋಗ್ತಿದ್ದಾರೆ, ಅವರೇನಾದ್ರು ತಪ್ಪು ಎಸಗಿದಾಗ ಅದನ್ನು ತಿದ್ದುವಂತಹ ಆ ಒಂದು ಸರಿಯನ್ನು ಇರುವಂತಹದನ್ನ ಅದನ್ನು ಶಬಾಷ್ ಇರುವಂತಹ ರೀತಿಯ ಕೆಲಸವನ್ನು ಮಾಡ್ತಾರೆ. ನೋಡಿ, ಸರ್ಕಾರ ತಪ್ಪು ಎಸಗಿದರೆ ಅದನ್ನ ತೋರಿಸಿಕೊಡುವಂತ ಕೆಲಸವನ್ನು ಮಾಡ್ತಾರೆ. ಏನ್ ತಪ್ಪು ಮಾಡಿದ್ದಾರೆ ಅದನ್ನು ತಪ್ಪು ತಿದ್ದುಕೊಳ್ಳಿ, ಇದು ಸರಿಯಲ್ಲ, ಈಗ ಮಾಡಿ ಸರ್ಕಾರ, ಈಗ ದೇಶದ ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು ಅಂತ ಪ್ರತಿಪಕ್ಷ ನಾಯಕರು ಈ ಆಡಳಿತ ಪಕ್ಷದವರಿಗೆ ತಿಳಿಸಿಕೊಡ್ತಾರೆ. ಸರ್ಕಾರದ ನೀತಿ ನಿಯಮಗಳ ಪರಾಮರ್ಶೆಯನ್ನು ಮಾಡುತ್ತೆ. ಆಡಳಿತ ಪಕ್ಷದವರ ಒಂದು ನೀತಿ ನಿಯಮಗಳ ಒಂದು ಪರಾಮರ್ಶೆಯನ್ನು ಮಾಡಿ ಅದನ್ನು ತಿಳಿಸಿಕೊಡುತ್ತದೆ. ಸರ್ಕಾರ ಮತ್ತು ಅಧಿಕಾರಿಗಳ ಒಂದು ಎಚ್ಚರಗೊಳಿಸುತ್ತದೆ. ಸರ್ಕಾರ ಮತ್ತು ಅಧಿಕಾರಿಗಳು ಏನಾದರೂ ತಪ್ಪು ಮಾಡ್ತಾ ಇದ್ರೆ ಅವ್ರು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಕಾರ್ಯ ನಿರ್ವಹಿಸಿಕೊಂಡು ಹೋಗೋ ರೀತಿಯಲ್ಲಿ ಇವರು ಇರ್ತಾರೆ. ಇವ್ರು ಇಲ್ಲೇ ಇದ್ರೆ ಆಡಳಿತ ಪಕ್ಷದವರಿಗೆ ಹೇಳೋದಕ್ಕೆ ಕೇಳೋದಕ್ಕೆ ಯಾರು ಇದ್ದಂಗಾಗುತ್ತೆ ಅನ್ನೋ ರೀತಿ. ಹಾಗಾಗಿನೇ ಪ್ರತಿಪಕ್ಷದ ನಾಯಕರಿಗೆ ಗೌರವಾನ್ವಿತವಾದ ಸ್ಥಾನವನ್ನ ನೀಡಲಾಗಿರುತ್ತೆ. ಇಲ್ಲಿ ಈ ಒಂದು ಕುಟುಂಬ ಇದೆ ಅಂತ ಹೇಳಿದ್ರೆ ಆ ಕುಟುಂಬದಲ್ಲಿ ಒಬ್ಬರು ಯಜಮಾನ ಇದ್ದಾರೆ, ಅವ್ರ ಕಾರ್ಯ ನಿರ್ವಹಿಸಿಕೊಂಡು ಹೋಗ್ತದಂದ್ರೆ ಆಡಳಿತ ಪಕ್ಷ ಇದ್ದಾರೆ. ಆ ಕುಟುಂಬದಲ್ಲಿರ್ತಕ್ಕಂತಹ ಇತರೆ ವರ್ಗಗಳು, ಅಣ್ಣ ತಮ್ಮಂದಿರು, ದೊಡ್ಡಪ್ಪ ದೊಡ್ಡಪ್ಪಗಳು ಅವರಿರ್ತಾರಲ್ಲ, ಅವರಲ್ಲಿ ವಿರೋಧ ಪಕ್ಷದ ರೀತಿಯಲ್ಲಿದ್ದಾರೆ. ಅಂದ್ರೆ ಎಲ್ಲ ರೀತಿಯ ತಪ್ಪುಗಳನ್ನ ಅವುಗಳ ಸರಿಪಡಿಸುವಿಕೆಯಲ್ಲಿ ಸಹಾಯವನ್ನು ಮಾಡ್ತಾ ಹೋಗುವಂತ ರೀತಿಯಲ್ಲಿ ಇವರ ಕೆಲಸವನ್ನು ಅಲ್ಲಿ ನೋಡ್ತಾ ಹೋಗಬಹುದಾಗಿದೆ. ಇದಿಷ್ಟು ಪ್ರತಿಪಕ್ಷದ ನಾಯಕರ ಪಾತ್ರ ನೋಡಿದ್ರೆ ಮುಂದೆ ಕೇಂದ್ರ ಶಾಸಕಾಂಗದ ಕಾರ್ಯಗಳನ್ನು ನಾವು ಸಮರ್ಪಕವಾಗಿ ನೋಡ್ತಾ ಹೋಗೋಣ.
ಕೇಂದ್ರ ಶಾಸಕಾಂಗ ಅಥವಾ ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಶಾಸಕಾಂಗ ಅಥವಾ ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳನ್ನ ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇದಾಗಿ ಕೇಂದ್ರ ಶಾಸಕಾಂಗದ ಶಾಸನ ರಚನಾ ಕಾರ್ಯ. ಶಾಸನಗಳು ಭಾರತದ ಒಂದು ಶ್ರೇಯೋಭಿವೃದ್ಧಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ರೀತಿಯಲ್ಲಿ ಪಾಲ್ಗೊಳ್ಳುತ್ತವೆ. ಏನಾದರೂ ಒಂದು ಅಭಿವೃದ್ಧಿ ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೆ ಒಂದು ಶಾಸನ ಅತಿ ಪ್ರಮುಖವಾಗಿ ಬೇಕೇ ಬೇಕಲ್ವಾ? ಏನೋ ಒಂದು ಯೋಜನೆ ಆಗ್ತಾ ಇದೆ ಅಂದ್ರೆ ಅದನ್ನೇ ನಾವು ಶಾಸನವಾಗಿ ಗುರುತಿಸಿಕೊಳ್ಳಲಾಗುತ್ತೆ, ಅಧಿಕೃತವಾಗಿ ತಿಳಿಸಲಾಗುತ್ತೆ. ಅಂತಹ ಶಾಸನಗಳನ್ನು ರಚಿಸುವ ಜವಾಬ್ದಾರಿ ಯಾರಿಗಿದೆ? ಸಂಸತ್ತಿಗಿದೆ. ಆ ಸಂಸತ್ತೇ ನೂತನ ಶಾಸನಗಳನ್ನ, ಒಂದು ಯೋಜನೆಗಳನ್ನ ರಚಿಸುವಂತಹ ಅಧಿಕಾರವನ್ನು ಹೊಂದಿದೆ. ಹಾಗಾಗಿ ನೋಡಿ, ಸಂಸತ್ತು ಮೂಲಭೂತವಾಗಿ ಕಾನೂನು ಮಾಡುವಂತಹ ಅಂಗವಾಗಿದೆ. ಮೂಲಭೂತ ಕಾನೂನುಗಳನ್ನ ರಚಿಸುವಂತಹ ಒಂದು ಅಂಗ ಈ ಒಂದು ಸಂಸತ್ತು ಅಥವಾ ಶಾಸಕಾಂಗವನ್ನು ಗುರುತಿಸ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಕೇಂದ್ರ ಪಟ್ಟಿ ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸನಗಳನ್ನು ರೂಪಿಸುವಂತಹ ಅಧಿಕಾರ ಸಂಸತ್ತಿಗಿರುತ್ತೆ. ಕೇಂದ್ರ ಪಟ್ಟಿರ್ತಕ್ಕಂತಹ ವಿಷಯಗಳಿಗೆ ಸಂಬಂಧಿಸಿದ ರೀತಿಯಲ್ಲಿ ಆ ವಿಷಯಗಳಿಗೆ ಅನುಗುಣವಾಗಿರುವಂತಹ ಶಾಸನಗಳನ್ನ ಒಂದು ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಂಡು ಆ ಮಸೂದೆಗಳನ್ನ ರೂಪಿಸಿ ಶಾಸನಗಳಾಗಿ ಪರಿವರ್ತಿಸುವಂತಹ ಜವಾಬ್ದಾರಿ ಇವರಿಗಿರುವಂತದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕೂಡ ಜಂಟಿಯಾಗಿರುವಂತಹ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಒಂದರಲ್ಲಿ ಮಸೂದೆಗಳ ರಚನೆ ಆಗಲಿ ಮತ್ತೊಂದಕ್ಕೆ ಅದರ ಅನುಮೋದನೆಗೆ ಕಳಿಸಿಕೊಡಲಾಗುತ್ತೆ. ಆದರೆ ಹಣಕಾಸಿನ ವಿಷಯಗಳಾದರೆ ಮೊದಲು ಹಣಕಾಸಿಗೆ ಸಂಬಂಧಿಸಿರುವಂತಹ ವಿಷಯಗಳಾದರೆ, ಮಸೂದೆಯಾದರೆ ಮೊದಲು ಲೋಕಸಭೆಯಲ್ಲಿ ಮಂಡಿಸಬೇಕು, ನಂತರ ಅದನ್ನ ರಾಜ್ಯಸಭೆಗೆ ಕಳುಹಿಸಬೇಕಾಗುತ್ತದೆ. ಉಳಿದ ಯಾವುದೇ ವಿಷಯಗಳಾಗಲಿ ಎರಡೂ ಸದನಗಳಲ್ಲಿ ಯಾವ ಸದನದಲ್ಲಿ ಬೇಕಾದರೂ ಮೊದಲು ಮಂಡಿಸಬಹುದು, ಲೋಕಸಭೆ ಅಥವಾ ರಾಜ್ಯಸಭೆ. ನಂತರದಲ್ಲಿ ಇನ್ನೊಂದು ಸದನಗಳನ್ನ ಕಳಿಸಿಕೊಳ್ಳಲಾಗುತ್ತದೆ. ಮಸೂದೆಗಳ ರಚನೆಗೆ ಉಭಯ ಸದನಗಳ ಒಪ್ಪಿಗೆ ಅನಿವಾರ್ಯವಾಗಿ ಬೇಕೇ ಬೇಕು. ಎರಡು ಸದನಗಳಲ್ಲಿ ಯಾವುದಾದ್ರೂ ಒಂದು ಸದನದಲ್ಲಿ ಮೊದಲು ಆ ಮಸೂದೆಯನ್ನು ಮಂಡಿಸಿದ್ದಾರೆ, ಮತ್ತೊಂದು ಸದನಕ್ಕೆ ಅದನ್ನು ಕಳಿಸಿಕೊಡ್ತಾರೆ. ಆ ಒಂದು ಸದನಗಳು ಕೂಡ ಒಪ್ಪಿದ ನಂತರ ಅದನ್ನು ರಾಷ್ಟ್ರಪತಿಗಳಿಗೆ ಕಳಿಸಿಕೊಡಲಾಗುತ್ತೆ. ಯಾವುದೇ ಒಂದು ಸದನ ಒಪ್ಪದಿದ್ದಲ್ಲಿ ಆ ಮಸೂದೆ ಜಾರಿಯಾಗೋದಕ್ಕೆ ಸಾಧ್ಯವಾಗುವುದಿಲ್ಲ. ಏನಾದರೂ ಕೂಡ ಭಿನ್ನಾಭಿಪ್ರಾಯಗಳು ಬಂದ ಮಸೂದೆಗಳ ರಚನೆಯಲ್ಲಿ ಭಿನ್ನಾಭಿಪ್ರಾಯಗಳೇನಾದರೂ ಕೂಡ ಉಂಟಾದಲ್ಲಿ ರಾಷ್ಟ್ರಪತಿಗಳು ಎರಡೂ ಸದನಗಳ ಜಂಟಿ ಅಧಿವೇಶನವನ್ನು ಕರೆಯುವಂತಹ ಅಧಿಕಾರವನ್ನು ಹೊಂದಿದ್ದಾರೆ. ಯಾವುದೋ ಉತ್ತಮ ಮಸೂದೆ ಇದೆ, ಎರಡೂ ಸದನಗಳಲ್ಲಿ ಭಿನ್ನಾಭಿಪ್ರಾಯ ಆಗಿದೆ, ಒಪ್ಪಂದಕ್ಕೆ ಬಂದಿಲ್ಲ, ಒಪ್ಪಿಗೆ ಆಗಿಲ್ಲ ಅನ್ನೋದಲ್ಲಿ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೆದು ಆ ಮಸೂದೆ ಬಗ್ಗೆ ಚರ್ಚೆಗಳನ್ನ ಮತ್ತು ಸಲಹೆಗಳನ್ನು ನೀಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಅಂತಿಮವಾಗಿ ಎರಡೂ ಸದನಗಳು ಲೋಕಸಭೆ ಮತ್ತು ರಾಜ್ಯಸಭೆ ಒಪ್ಪಿದ ನಂತರದಲ್ಲಿ ಅಂತಿಮವಾಗಿ ರಾಷ್ಟ್ರಪತಿಗಳ ಒಪ್ಪಿಗೆಗೆ ಆ ಶಾಸನದ ಮಸೂದೆಯನ್ನ ಕಳಿಸಿಕೊಡಲಾಗುತ್ತೆ. ಆ ಮಸೂದೆ ರಾಷ್ಟ್ರಪತಿಗಳಿಂದ ಒಪ್ಪಿಗೆಯಾದ ನಂತರದಲ್ಲಿ ಶಾಸನವಾಗಿ ರೂಪುಗೊಳ್ಳುತ್ತೆ. ದೇಶದಾದ್ಯಂತ ಆ ಶಾಸನ ಜಾರಿಯಾಗೋದಕ್ಕೆ ಅವಕಾಶವಾಗುತ್ತೆ. ಹೀಗೆ ಶಾಸನಗಳನ್ನು ರಚಿಸುವಂತಹ ಒಂದು ಕಾರ್ಯದಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ನಮ್ಮ ಸಂಸತ್ತು ಅಥವಾ ಶಾಸಕಾಂಗ ಹೊಂದಿರುತ್ತೆ. ಇನ್ನು ಮುಂದುವರೆದಾಗೆ ಶಾಸಕಾಂಗದ ಅಥವಾ ಸಂಸತ್ತಿನ ಆಡಳಿತ ಅಧಿಕಾರ. ಆಡಳಿತದ ಮೇಲೂ ಕೂಡ ಕೇಂದ್ರ ಶಾಸಕಾಂಗ ಅಥವಾ ಸಂಸತ್ತು ತನ್ನ ಹಿಡಿತವನ್ನ ಹೊಂದಿರುತ್ತೆ. ಕಾರ್ಯಾಂಗದ ಮೇಲೆ ಸಂಪೂರ್ಣ ಹಿಡಿತವನ್ನು ಇದು ಸಾಧಿಸಿರುವಂತದ್ದಾಗಿರುತ್ತೆ. ಏಕೆ? ನಾನು ಆಗ್ಲೇ ಹೇಳಿದೆ, ಲೋಕಸಭಾ ಸದಸ್ಯರಿಂದಲೇ ರಚನೆಯಾಗುವಂಥದ್ದು ಕಾರ್ಯಾಂಗದ ಮಂತ್ರಿಮಂಡಲ. ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದವರು ರಚನೆ ಆಗುವುದರಿಂದ ಲೋಕಸಭೆಯ 545 ಸದಸ್ಯರಲ್ಲಿ ಅತ್ಯಂತ ಹೆಚ್ಚು ಸ್ಥಾನದಲ್ಲಿ ಜಯಗಳಿಸಿದಂತಹ ಪಕ್ಷದವರೇ ಆಡಳಿತದ ಸ್ಥಾನಕ್ಕೆ ಬರ್ತಾರೆ. ಹಾಗಾಗಿ ಲೋಕಸಭೆಯ ವಿಶ್ವಾಸವನ್ನ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಹೊಂದಿರಲೇಬೇಕಾಗುತ್ತೆ. ಲೋಕಸಭೆಗೆ ಅವರ ನಿಷ್ಠೆಯಿಂದ ಇರಲೇಬೇಕಾಗುತ್ತೆ. ಇಲ್ಲದ ಹೋದಲ್ಲಿ ಲೋಕಸಭೆ ಆ ಮಂತ್ರಿಮಂಡಲವನ್ನ ಅಥವಾ ಪ್ರಧಾನಮಂತ್ರಿಗಳನ್ನ ಯಾವಾಗ ಬೇಕಾದರೂ ಕೂಡ ವಿರೋಧಿಸುವಂತಹ ಅವಕಾಶ ಇರುತ್ತೆ. ಆಡಳಿತಾಧಿಕಾರದಲ್ಲಿ ನೋಡ್ತಾ ಹೋದಾಗ ಭಾರತ ಸಂಸದೀಯ ಮಾದರಿಯ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿರುವುದರಿಂದ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ನಿಜವಾದಂತಹ ಕಾರ್ಯಾಂಗವಾಗಿರುತ್ತೆ.
ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಇಲ್ಲಿ ನಿಜವಾದ ಕಾರ್ಯಾಂಗವಾಗಿ ನಾವು ಗುರುತಿಸ್ತಾ ಹೋಗ್ತೀವಿ. ರಾಷ್ಟ್ರಪತಿಗಳು ಇದರ ಅಧಿಕೃತವಾಗಿರ್ತಕ್ಕಂಥ ಮುಖ್ಯಸ್ಥರಾಗಿದ್ದರು. ನೈಜವಾಗಿ ಮಂತ್ರಿಮಂಡಲ ಮತ್ತು ಪ್ರಧಾನಮಂತ್ರಿಗಳೇ ಇಲ್ಲಿ ನೈಜವಾಗಿರ್ತಕ್ಕಂಥ ಕಾರ್ಯಾಂಗವಾಗಿ ಗುರುತಿಸ್ತೀವಿ. ಕೇಂದ್ರ ಮಂತ್ರಿಮಂಡಲ ಲೋಕಸಭೆಗೆ ಜವಾಬ್ದಾರಿಯಾಗಿರುತ್ತೆ. ಲೋಕಸಭೆಯ ವಿಶ್ವಾಸವನ್ನು ಇದು ಪಡೆದುಕೊಳ್ಳಲೇಬೇಕು. ಕಾರ್ಯಾಂಗದ ಮೇಲೆ ಲೋಕಸಭೆ ನಿಯಂತ್ರಣವನ್ನು ಹೊಂದಿರುತ್ತೆ. ಲೋಕಸಭೆಗೆ ಮಂತ್ರಿಮಂಡಲ ಒಂದು ಜವಾಬ್ದಾರಿಯಾಗಿರಬೇಕಾಗುತ್ತೆ. ಹಾಗೆ ಕಾರ್ಯಾಂಗದ ಮೇಲೆ ಲೋಕಸಭೆ ಸಂಪೂರ್ಣವಾಗಿರ್ತಕ್ಕಂಥ ನಿಯಂತ್ರಣವನ್ನ ಹೊಂದಿರುತ್ತೆ. ಯಾವಾಗ ಲೋಕಸಭೆಯ ಒಂದು ವಿಶ್ವಾಸವನ್ನ ಕಾರ್ಯಾಂಗ ಕಳೆದುಕೊಳ್ಳುತ್ತೋ ಅದು ರಾಜೀನಾಮೆಯನ್ನು ನೀಡಬೇಕಾಗುತ್ತೆ. ಲೋಕಸಭೆ ವಿಶ್ವಾಸ ಇರುವವರೆಗೂ ಮಂತ್ರಿಮಂಡಲ ಅಧಿಕಾರದಲ್ಲಿರುತ್ತೆ. ಲೋಕಸಭೆಯ ಬಹುಸಂಖ್ಯಾತ ಸದಸ್ಯರಿಗೆ ವಿಶ್ವಾಸವಿಲ್ಲವೆಂದಾದರೆ ಸರ್ಕಾರ ಅಥವಾ ಕಾರ್ಯಾಂಗ ಅಥವಾ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಎಲ್ಲವೂ ಕೂಡ ಸರ್ಕಾರ, ಕಾರ್ಯಾಂಗ ಅಥವಾ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ರಾಜೀನಾಮೆಯನ್ನು ನೀಡಬೇಕಾಗುತ್ತೆ. ಹಾಗಾಗಿ ಆಡಳಿತಾಧಿಕಾರದಲ್ಲೂ ಕೂಡ ಈ ಕೇಂದ್ರದ ಸಂಸತ್ತು ಅಥವಾ ಶಾಸಕಾಂಗ, ಅದರಲ್ಲಿ ಲೋಕಸಭೆ ಅತ್ಯಂತ ಹೆಚ್ಚು ಅಧಿಕಾರವನ್ನು ಹೊಂದಿದೆ. ಇನ್ನು ಹಣಕಾಸಿಗೆ ಸಂಬಂಧಿಸಿರುವಂತಹ ಈ ಒಂದು ಸಂಸತ್ತಿನ ಅಥವಾ ಶಾಸಕಾಂಗದ ಅಧಿಕಾರವನ್ನು ನೋಡ್ತಾ ಹೋದಾಗ ಆಗಲೇ ಹೇಳಿದೆ, ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳನ್ನು ನಾವು ಮೊದಲು ಮಂಡಿಸಬೇಕಾಗಿರುವಂಥದ್ದು ಲೋಕಸಭೆಯಲ್ಲಿಯೇ. ಹಾಗಾಗಿನೇ ಲೋಕಸಭೆ ರಾಷ್ಟ್ರದ ಹಣಕಾಸಿನ ಮೇಲೆ ಅತ್ಯಂತ ಹೆಚ್ಚು ನಿಯಂತ್ರಣವನ್ನು ಹೊಂದಿರುತ್ತೆ. ಯಾವುದೇ ಖರ್ಚು ವೆಚ್ಚಗಳ ಕುರಿತಾಗಿ ಒಂದು ಸಂಸತ್ತು ನಿರ್ಣಯಗಳನ್ನು ತೆಗೆದುಕೊಳ್ಳುವುದರಲ್ಲಿ ಅತ್ಯಂತ ಹೆಚ್ಚು ಅಧಿಕಾರವನ್ನು ಹೊಂದಿರುತ್ತೆ. ರಾಷ್ಟ್ರದ ಎಲ್ಲ ಹಣಕಾಸಿನ ವಿಚಾರಗಳ ಮೇಲೂ ಈ ಸಂಸತ್ತು ತನ್ನ ಅಧಿಕಾರವನ್ನು ಹೊಂದಿರುತ್ತೆ. ಹಣಕಾಸಿನ ಮಸೂದೆಯನ್ನ ಮೊದಲು ಲೋಕಸಭೆಯಲ್ಲಿಯೇ ಮಂಡಿಸುವಂತಹ ನಿಯಮ ಇರುವಂಥದ್ದಿದೆ. ಲೋಕಸಭೆಯಲ್ಲಿ ಮೊದಲು ಹಣಕಾಸಿನ ಖರ್ಚು ವೆಚ್ಚಗಳ ಆಯವ್ಯಯದ ಮಸೂದೆಯನ್ನು ಮಂಡಿಸ್ತಾರೆ. ಅಲ್ಲಿಂದ ನಂತರದಲ್ಲಿ ಲೋಕಸಭೆಯ ನಂತರ ಅದನ್ನು ರಾಜ್ಯಸಭೆ ಕಳಿಸಿಕೊಡಲಾಗುತ್ತೆ. ಲೋಕಸಭೆಯ ಅನುಮೋದನೆ ಆದ ನಂತರ ರಾಜ್ಯಸಭೆ ಕಳಿಸಿಕೊಡ್ತಾರೆ. ರಾಜ್ಯಸಭಾ ಸದಸ್ಯರುಗಳು ಆ ಒಂದು ಅಧಿವೇಶನದಲ್ಲಿ ಆ ಮಸೂದೆಯ ಬಗ್ಗೆ ಚರ್ಚೆಗಳನ್ನು, ಸಲಹೆಗಳನ್ನು ನೀಡುವಂತಹ ರೀತಿಯ ಅಧಿಕಾರವನ್ನು ಹೊಂದಿ ಅದರ ಬಗ್ಗೆ ಚರ್ಚೆಗಳು ನಡೆಸ್ತಾ ಹೋಗ್ತಾರೆ. 14 ದಿನಗಳ ಗಡುವಿರುತ್ತೆ. 14 ದಿನಗಳ ಗಡುವನ್ನು ಲೋಕಸಭೆಯಿಂದ ರಾಜ್ಯಸಭೆಗೆ ಹೋದ ನಂತರದಲ್ಲಿ ರಾಜ್ಯಸಭೆಗೆ 14 ದಿನಗಳ ಗಡುವಿರುತ್ತೆ. ಆ ಗಡುವಿನಲ್ಲಿಗೆ ಅವರು ಸಲಹೆ ಸೂಚನೆಗಳು ಅಥವಾ ಅದನ್ನು ವಾಪಸ್ ಕಳಿಸುವಂತಹ ರೀತಿಯಲ್ಲಿಯೂ ಕಾರ್ಯವನ್ನು ಮಾಡಬೇಕಾಗುತ್ತೆ. 14 ದಿನಗಳಾದರೂ ಏನೂ ತೀರ್ಮಾನವನ್ನು ರಾಜ್ಯಸಭೆ ತೆಗೆದುಕೊಳ್ಳದೆ ಇದ್ದರೆ ಲೋಕಸಭೆ ರಾಜ್ಯಸಭೆ ಆ ಮಸೂದೆಯನ್ನು ಒಪ್ಪಿದೆ ಅಂತೇಳಿ ಭಾವಿಸಿ ಅದನ್ನು ನೇರವಾಗಿ ರಾಷ್ಟ್ರಪತಿಗಳಿಗೆ ಕಳಿಸಿಕೊಡುತ್ತೆ. ನೋಡಿ, ಸಲಹೆ ಸೂಚನೆ 14 ದಿನಗಳ ಒಂದು ತಡೆ ಹಿಡಿಯುವ ಅಧಿಕಾರ ರಾಜ್ಯಸಭೆಗಿದೆ. 14 ದಿನ ಮುಗಿದ್ರೂ ರಾಜ್ಯಸಭೆ ಏನೂ ಹೇಳಿಲ್ಲ ಅಂದಾಗ ಲೋಕಸಭೆ ಅದನ್ನು ಅಂತಿಮವಾಗಿ ರಾಷ್ಟ್ರಪತಿಗಳ ಅನುಮೋದನೆಗೆ ಕಳುಹಿಸಿಕೊಡುತ್ತೆ. ಹೀಗೆ ರಾಷ್ಟ್ರಪತಿಗಳ ಅನುಮೋದನೆ ಆದಾಗ ಹಣಕಾಸಿನ ಒಂದು ಆಯವ್ಯಯ ಘೋಷಣೆ ಆಗೋದಕ್ಕೆ ಅಥವಾ ಜಾರಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಈ ಒಂದು ಶಾಸಕಾಂಗದ ಶಾಸನ ರಚನಾ ಕಾರ್ಯ, ಆಡಳಿತಾಧಿಕಾರ ಹಾಗೂ ಹಣಕಾಸಿನ ಅಧಿಕಾರಗಳು. ಅದೇ ರೀತಿ ಇತರೆ ಅಧಿಕಾರಿಗಳನ್ನು ಕೂಡ ಮುಂದುವರೆದಾಗೆ ಗಮನಿಸೋಣ. ನಂತರದಲ್ಲಿ ನ್ಯಾಯಾಂಗ ಅಧಿಕಾರಗಳು. ಕೇಂದ್ರ ಶಾಸಕಾಂಗ ನ್ಯಾಯಾಂಗದ ಮೇಲೂ ಕೂಡ ತನ್ನ ಅಧಿಕಾರವನ್ನು ಸ್ವಲ್ಪ ಮಟ್ಟಿಗೆ ಚಲಾಯಿಸುತ್ತೆ. ನ್ಯಾಯಾಂಗವನ್ನು ಶಾಸಕಾಂಗ ಮತ್ತು ಕಾರ್ಯಾಂಗಗಳಿಗೆ ಸಂಪೂರ್ಣವಾಗಿ ಪ್ರತ್ಯೇಕಿಸಲಾಗೇ ಇದೆ. ಆದರೆ ಕೆಲವೊಂದು ಸಂದರ್ಭದ ಒಂದು ಅಧಿಕಾರಗಳನ್ನು ಮಾತ್ರ ಇಲ್ಲಿ ಹೊಂದಿರುವಂಥದ್ದಾಗಿರುತ್ತೆ. ಅಧಿಕಾರವೇ ಇಲ್ಲ, ನ್ಯಾಯಾಂಗದ ಮೇಲೆ ಶಾಸಕಾಂಗಕ್ಕೆ ಅಧಿಕಾರವೇ ಇಲ್ಲ ಎನ್ನುವಂಥ ಮಟ್ಟಿಗೆ ಇರೋದಿಲ್ಲ. ಅಧಿಕಾರ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಯಾವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರನ್ನ ಪದಚ್ಯುತಗೊಳಿಸುವಂತಹ ಅಧಿಕಾರ ಈ ಒಂದು ಎರಡೂ ಸದನಗಳಿಗೂ ಇರುತ್ತೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಎರಡೂ ಸದನಗಳಿಗೂ ಕೂಡ ಈ ಒಂದು ಅಧಿಕಾರಗಳಲ್ಲಿ ನೋಡ್ತಾ ಹೋಗುವುದಾಗಿದೆ. ಯಾವುದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರನ್ನ ಪದಚ್ಯುತಗೊಳಿಸುವಂತಹ ಅಧಿಕಾರ. ಇದಷ್ಟು ಸುಲಭದಲ್ಲಿ ನಡೀತಕ್ಕಂಥಲ್ಲ. ಸುದೀರ್ಘ ಚರ್ಚೆಗಳ ನಂತರದಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ನಂತರದಲ್ಲಿ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ಕೆಲವು ತನಿಖಾ ವರದಿಗಳೇನಾದರೂ ಕೂಡ ಇಡೀ ರಾಷ್ಟ್ರಕ್ಕೆ ಸಂಬಂಧಿಸುವಂತಹ ರೀತಿಯಲ್ಲಿ ಇದ್ದಾದಲ್ಲಿ ಅವುಗಳನ್ನು ಕುರಿತು ಚರ್ಚಿಸುವಂತಹ ಅಧಿಕಾರ ಇರುತ್ತೆ. ಹೀಗೆ ಒಂದು ನ್ಯಾಯಾಂಗದ ಅಧಿಕಾರವನ್ನು ನಾವು ನೋಡ್ತಾ ಹೋಗುವುದು ಶಾಸಕಾಂಗ. ನಂತರ ಶಾಸಕಾಂಗದ ಸಂವಿಧಾನ ತಿದ್ದುಪಡಿಯ ಅಧಿಕಾರ. ಸಂವಿಧಾನ ತಿದ್ದುಪಡಿ ಮಾಡುವಂತಹ ಅಧಿಕಾರ ಈ ಒಂದು
ಶಾಸಕಾಂಗದ ಅಥವಾ ಸಂಸತ್ತಿನ ಎರಡೂ ಸದನಗಳಿಗೂ ಇರುತ್ತೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಸಮಾನ ಅಧಿಕಾರಗಳನ್ನ ಇಲ್ಲಿ ಒಳಗೊಂಡಿರುವಂತದ್ದಾಗಿದೆ. ಸಂವಿಧಾನವನ್ನು ಅನೇಕ ಬಾರಿ ಈಗ ತಿದ್ದುಪಡಿ ಮಾಡಲಾಗಿರುವಂತದ್ದಿದೆ. ಈ ಸಂವಿಧಾನ ತಿದ್ದುಪಡಿಯ ಮಸೂದೆಯಿಂದ ಯಾವ ಸದನಗಳು ಬೇಕಾದರೂ ಮೊದಲು ಮಂಡಿಸಬಹುದು. ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಎಲ್ಲಿ ಬೇಕಾದರೂ ಮಂಡಿಸಬಹುದು. ಆದರೆ ಆ ಒಂದು ಸಂವಿಧಾನ ತಿದ್ದುಪಡಿ ಮಾಡುವಂತಹ ಮಸೂದೆಗೆ ಉಭಯ ಸದನಗಳ ಒಪ್ಪಿಗೆ ಕಡ್ಡಾಯ. ಎರಡೂ ಸದನಗಳ ಒಪ್ಪಿಗೆ ಕಡ್ಡಾಯವಾಗಿ ಬೇಕೇ ಬೇಕು. ಒಂದು ಸದನ ಒಪ್ಪಿದೆ, ಮತ್ತೊಂದು ಸದನ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಸಂವಿಧಾನ ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಎರಡೂ ಸದನಗಳು ಸಮಾನ ರೀತಿಯ ಅವಕಾಶವನ್ನು ಹೊಂದಿ ಒಪ್ಪಿಗೆಯನ್ನ ಕೊಡಲೇಬೇಕು. ಆದರೆ ಕೆಲವು ಸಂವಿಧಾನ ತಿದ್ದುಪಡಿಗಳಿಗೆ ರಾಜ್ಯಗಳ ವಿಧಾನಸಭೆಗಳ ಅನುಮೋದನೆಯೂ ಕೂಡ ಬೇಕಾಗುತ್ತದೆ. ಈ ಒಂದು ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಿಸಿದಂತಹ ರೀತಿಯ ತಿದ್ದುಪಡಿಗಳಿಗೆ ನಾವು ಕೂಡ ಅವಕಾಶವಿದ್ದಲ್ಲಿ ಅವುಗಳಿಗೆ ರಾಜ್ಯದ ವಿಧಾನಸಭೆಗಳ ಅನುಮೋದನೆಯೂ ಕೂಡ ಬೇಕಾಗುತ್ತದೆ. ಹೀಗೆ ಸಂವಿಧಾನ ತಿದ್ದುಪಡಿ ಮಾಡುವಂತಹ ಅಧಿಕಾರದಲ್ಲಿ ಸಂಸತ್ತಿನ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸಮಾನ ಅವಕಾಶವನ್ನು ಹೊಂದಿದೆ. ಇಷ್ಟೇ ಅಲ್ಲದೆ ಇತರೆ ಮತ್ತು ಅಧಿಕಾರಗಳು ಮತ್ತು ಕಾರ್ಯಗಳನ್ನು ನೋಡ್ತಾ ಹೋಗೋದಾದ್ರೆ ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯಗಳ ಅಧಿಕಾರ ಮತ್ತು ವ್ಯಾಪ್ತಿಯ ಬಗ್ಗೆ ಕಾನೂನುಗಳನ್ನು ರೂಪಿಸುವಂಥದ್ದು. ಅದರ ಅಧಿಕಾರ ಎಷ್ಟಿರಬೇಕು, ಯಾವ ಯಾವ ವೆಚ್ಚಗಳಿಗೆ ಎಲ್ಲಿಯವರೆಗೂ ಕೂಡ ತೀರ್ಮಾನ ಮಾಡುವಂತಹ ಅಧಿಕಾರ ಉಚ್ಚ ನ್ಯಾಯಾಲಯಕ್ಕಿದೆ, ನಂತರ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ ಎನ್ನುವ ರೀತಿಯಲ್ಲಿ ಇವೆರಡೂ ನ್ಯಾಯಾಲಯಗಳ ಅಧಿಕಾರ ಮತ್ತು ವ್ಯಾಪ್ತಿಯನ್ನ ನಿರ್ಧರಿಸುವಂತಹ ಕಾನೂನನ್ನು ರೂಪಿಸುವಂತಹ ಅಧಿಕಾರ ಸಂಸತ್ತಿಗೆ. ಎರಡು ಅಥವಾ ಎಲ್ಲಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಸ್ಥಾಪನೆ ಮಾಡುವಂತಹ ಅಧಿಕಾರವೂ ಕೂಡ ಈ ಒಂದು ಸಂಸತ್ತಿಗೆ. ನಮ್ಮ ರಾಷ್ಟ್ರದಲ್ಲಿ ಹೀಗೆ ಅವಕಾಶಗಳಿರುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಹರಿಯಾಣ ಮತ್ತು ರಾಜಸ್ಥಾನಕ್ಕೆ ಒಂದೇ ಹೈಕೋರ್ಟ್ ಇರುವಂಥದ್ದು ಕೂಡ ಇದೆ. ಈ ಕಡೆ ಈಶಾನ್ಯ ರಾಜ್ಯಗಳಿಗೆ ಬಂದರೆ ಒಂದೇ ಒಂದು ಹೈಕೋರ್ಟ್ ಇರುವಂಥದ್ದು ಕೂಡ ನಾವು ನೋಡ್ಬೋದು. ಅದಕ್ಕೆ ಅವಕಾಶಗಳು ಸಂಸತ್ತಿನ ಅಧಿಕಾರವಾಗಿದೆ. ವಿವಿಧ ಆಯೋಗಗಳ ವರದಿಗಳನ್ನು ಕುರಿತು ಚರ್ಚಿಸುವಂತಹ ಅಧಿಕಾರ ಸಂಸತ್ತಿಗಿರುತ್ತೆ. ವಿವಿಧ ರೀತಿಯಾಗಿರ್ತಕ್ಕಂಥ ಲೋಕಸೇವಾ ಆಯೋಗ ಆಗಿರ್ಬೋದು, ಹಣಕಾಸು ಆಯೋಗ ಆಗಿರ್ತಕ್ಕಂಥದ್ದು, ಚುನಾವಣಾ ಆಯೋಗ, ಹಿಂದುಳಿದ ವರ್ಗಗಳ ಆಯೋಗ, ಪರಿಶಿಷ್ಟ ಪಂಗಡ ಆಯೋಗ, ಪರಿಶಿಷ್ಟ ಜಾತಿ ಆಯೋಗ, ಈ ರೀತಿಯಾಗಿರ್ತಕ್ಕಂಥ ವಿವಿಧ ಆಯೋಗಗಳ ಒಂದು ವರದಿಗಳನ್ನು ಕುರಿತು ಚರ್ಚಿಸುವಂತಹ ಅಧಿಕಾರ ಸಂಸತ್ತಿಗೆ ಇರುತ್ತೆ. ಹಾಗೆಯೇ ರಾಷ್ಟ್ರ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿಗಳಿಗೆ ಅನುಮೋದನೆ ಕೊಡುವಂತಹ ಒಂದು ಅಧಿಕಾರವು ಶಾಸಕಾಂಗಕ್ಕೆ ಸಂಸತ್ತಿಗಿರುತ್ತೆ. ಹಾಗೆ ಯಾವುದಾದರೂ ಒಂದು ಹೊಸ ರಾಜ್ಯದ ಸೃಷ್ಟಿ ಅಥವಾ ರಾಜ್ಯದ ಹೆಸರಿನ ಬದಲಾವಣೆ ಹಾಗೂ ರಾಜ್ಯದ ಗಡಿಯನ್ನು ನಿರ್ಧರಿಸುವಂತಹ ಒಂದು ಅಧಿಕಾರವು ಕೂಡ ಕೇಂದ್ರ ಶಾಸಕಾಂಗ ಅಥವಾ ಸಂಸತ್ತಿಗಿರುವಂಥದ್ದಾಗಿದೆ. ಇಷ್ಟು ಈ ಒಂದು ಶಾಸಕಾಂಗ ಅಥವಾ ಸಂಸತ್ತಿನ ಅಧಿಕಾರಗಳಲ್ಲಿ ನಾವು ನೋಡ್ತಕ್ಕಂಥದ್ದಿದೆ. ಒಟ್ಟಾರೆಯಾಗಿ ಶಾಸನ ರಚಿಸುವಂತಹ ಅಧಿಕಾರ, ಆಡಳಿತಾಧಿಕಾರ, ಹಣಕಾಸಿನ ಅಧಿಕಾರ, ನ್ಯಾಯಾಂಗ ಅಧಿಕಾರ, ಸಂವಿಧಾನ ತಿದ್ದುಪಡಿ ಅಧಿಕಾರ, ಇತರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಕೂಡ ಈ ಒಂದು ಅವಧಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಒಂದು ವಿಭಜನೆ, ಅದೇ ರೀತಿಯಲ್ಲಿ ಕೇಂದ್ರ ಶಾಸಕಾಂಗದ ಒಂದು ರಚನೆ, ಅದರಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ಬಗ್ಗೆ ಹಾಗೂ ಸಂಸತ್ತಿನ ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಇಷ್ಟು ಈ ಒಂದು ಅವಧಿಯ ಬಗ್ಗೆ ಆಯಿತು. ಅಂತಿಮವಾಗಿ ಈ ಅವಧಿಗೆ ಸಂಬಂಧಿಸಿದಂತೆ ಗೃಹಪಾಠವನ್ನು ಬರೆದುಕೊಳ್ಳಿ. ಗೃಹಪಾಠ: ಭಾರತದ ಕೇಂದ್ರ ಶಾಸಕಾಂಗದ ಎರಡು ಸದನಗಳಾಗಿವೆ. ನಂತರದಲ್ಲಿ ಎರಡನೇ ಪ್ರಶ್ನೆ, ರಾಜ್ಯಸಭೆ ಮತ್ತು ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ತಿಳಿಸಿ. ಎರಡೂ ಸದನಗಳ ಒಟ್ಟು ಸದಸ್ಯರ ಸಂಖ್ಯೆಯನ್ನು ನೀವು ನಮೂದು ಮಾಡಬೇಕು, ರಾಜ್ಯಸಭೆ ಮತ್ತು ಲೋಕಸಭೆ. ನಂತರದಲ್ಲಿ ರಾಜ್ಯಸಭಾ ಸದಸ್ಯನಾಗಲು ಇರಬೇಕಾದ ಅರ್ಹತೆಗಳಾದವು. ಸರಿಯಾಗಿ ಗಮನಿಸಿಕೊಂಡು ಒಬ್ಬರನ್ನ ನೋಡಿಟ್ಕೊಳ್ಳಿ. ನಂತರದಲ್ಲಿ ಲೋಕಸಭಾ ಸದಸ್ಯನಾಗಲು ಇರಬೇಕಾದ ಅರ್ಹತೆಗಳಾದವು. ನಂತರದಲ್ಲಿ ಭಾರತದ ಸಂಸತ್ತಿನ ಹಣಕಾಸಿನ ಕಾರ್ಯಗಳನ್ನು ಕುರಿತು ವಿವರಿಸಿ. ಈ ಒಂದು ಪ್ರಶ್ನೆಗಳಿಗೆ ಬರೆದಿಟ್ಕೊಳ್ಳಿ, ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರ್ಕೊಳ್ಳಿ. ಇದರ ಜೊತೆಗೆ ಬೇಕಾದರೆ ನೀವು ಮತ್ತೊಂದು ಪ್ರಶ್ನೆಯನ್ನು ಬೇಕಾದರೂ ಬರೆದುಕೊಳ್ಬಹುದು. ಯಾವ ರೀತಿಯಲ್ಲಿ?
ಚಟುವಟಿಕೆ ರೀತಿಯಾದರೂ ಕೂಡ ನೀವು ಭಾರತದ ಶಾಸಕಾಂಗದ ಕಾರ್ಯಗಳನ್ನು ಕುರಿತು ವರದಿ ತಯಾರಿಸಿ, ಒಟ್ಟಾರೆ ಕಾರ್ಯಗಳು ಮತ್ತು ಅಧಿಕಾರಗಳನ್ನು ಕುರಿತಾಗಿ ಒಂದು ವರದಿಯನ್ನು ನೀವು ತಯಾರಿಸಬಹುದು. ಇಷ್ಟು ಈ ಒಂದು ಅವಧಿಗೆ ಸಂಬಂಧಿಸಿದಂತೆ. ಮುಂದಿನ ನಂತರದ ಅವಧಿಯಲ್ಲಿ ಈ ಕೇಂದ್ರ ಸರ್ಕಾರದ ಕೇಂದ್ರ ಶಾಸಕಾಂಗದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಕೇಂದ್ರ ಕಾರ್ಯಾಂಗದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಒಂದು ಅವಧಿಯ ಪಾಠ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಮಸ್ಕಾರ.